ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾಗಿರುವ ಸನ್ಮಾನ ಶ್ರೀಯುತ ದಿನೇಶ್ ಗುಂಡೂರಾವ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಹಲವಾರು ಗಣ್ಯರು ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವರು. ಈ ಸಂದರ್ಭದಲ್ಲಿ ಸನ್ಮಾನ ಶ್ರೀಯುತ ಕ್ಯಾಪ್ಟನ್ ವಿಜೇಶ್ ಚೌಟ, ಸನ್ಮಾನ ಶ್ರೀಯುತ ಎಸ್.ಎಲ್. ಬೋಸೇಗೌಡ, ಸನ್ಮಾನ್ಯ ಪ್ರತಾಪ್ ಸಿಂಹ ನಾಯಕ್ ಶಾಸಕರು ಕರ್ನಾಟಕ ವಿಧಾನ ಪರಿಷತ್, ಸನ್ಮಾನ್ಯ ಡಾಕ್ಟರ್ ಧನಂಜಯ ಸರ್ಜೆ ಶಾಸಕರು ಕರ್ನಾಟಕ ವಿಧಾನ ಪರಿಷತ್, ಡಾಕ್ಟರ್ ವೀರೇಂದ್ರ ಹೆಗಡೆ ಸಂಸದರು ರಾಜ್ಯಸಭೆ, ಸನ್ಮಾನ್ಯ ಐವನ್ ಡಿಸೋಸ ಶಾಸಕರು ಕರ್ನಾಟಕ ವಿಧಾನ ಪರಿಷತ್, ಸನ್ಮಾನ್ಯ ಮಂಜುನಾಥ್ ಭಂಡಾರಿ ಶಾಸಕರು ಕರ್ನಾಟಕ ವಿಧಾನ ಪರಿಷತ್, ಶ್ರೀ ಕೆ ಕಿಶೋರ್ ಬಿ.ಆರ್. ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಮೊದಲಾದವರು ಸಮಾರಂಭದ ಅತಿಥಿಗಳಾಗಿ ಪಾಲ್ಗೊಳ್ಳುವ ನಿರೀಕ್ಷೆಯಲ್ಲಿದ್ದೇವೆ. ಅದೇ ರೀತಿ ಉಳ್ಳಾಲ ಪುರಸಭೆಯ ಅಧ್ಯಕ್ಷರಾಗಿರುವ ಶ್ರೀಮತಿ ಶಶಿಕಲಾ ಇದೀಗಾಗಲೇ ತಮ್ಮ ಉಪಸ್ಥಿತಿಯನ್ನು ಬಯಸಿಕೊಂಡಿದ್ದಾರೆ. ಅದೇ ರೀತಿ ಹಲವಾರು ಗಣ್ಯರು ವಿಶೇಷ ಆಹ್ವಾನಿತರಾಗಿ ಸನ್ಮಾನ ಶ್ರೀಯುತ ತಾರನಾಥ್ ಗಟ್ಟಿ ಕೆ ಅಧ್ಯಕ್ಷರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮಂಗಳೂರು, ಸನ್ಮಾನ ಶ್ರೀಯುತ ಜೋಕಿಮ್ ಸ್ಟಾನ್ಲಿ ಆಲ್ಫ್ರೆನ್ಸ್ ಅಧ್ಯಕ್ಷರು ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಮಂಗಳೂರು, ಸನ್ಮಾನ ಶ್ರೀಯುತ ಉಮ್ಮರ್ ಯುಎಚ್ ಅಧ್ಯಕ್ಷರು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಮಂಗಳೂರು, ಸನ್ಮಾನ ಶ್ರೀ ಸದಾನಂದ ಮಾವಜಿ ಅಧ್ಯಕ್ಷರು ಕರ್ನಾಟಕ ಅರಬ್ ಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಮಮತಾ ಡಿ.ಎಸ್. ಗಟ್ಟಿ ಅಧ್ಯಕ್ಷರು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ, ಸನ್ಮಾನ್ಯ ಶ್ರೀ ಸದಾಶಿವ ಉಳ್ಳಾಲ್ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ, ಸನ್ಮಾನ್ಯ ಶ್ರೀಮತಿ ನ್ಯೂರಾ ಸಿಂಗ್ ರಾಜ್ಯ ಮುಖ್ಯಸ್ಥರು ಎಲ್ಪಿಜಿ ಬಿಪಿಎಲ್ ಸಂಸ್ಥೆ. ಆ ಸಂಸ್ಥೆಯವರು ನಮ್ಮ ಈ ಆಸ್ಪತ್ರೆಗೆ ವಿಶೇಷವಾದಂತಹ ಅನುದಾನಗಳನ್ನು ನೀಡುವುದರ ಮೂಲಕ ಈ ಸಮುದಾಯದ ಆಸ್ಪತ್ರೆಯನ್ನ ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅವರಿಗೂ ಕೂಡ ವಿಶೇಷವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸನ್ಮಾನ ಶ್ರೀಯುತ ಡಿ.ಯು. ಅಬ್ದುಲ್ಲಾ ಕುನಿ ಕುಲಪತಿಗಳು ಯಾನಪೋಯ ಡೀಮ್ಡ್ ವಿಶ್ವವಿದ್ಯಾನಿಲಯ ಅವರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದೇ ರೀತಿ ಯತೀಶ್ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ದಕ್ಷಿಣ ಕನ್ನಡ ಜಿಲ್ಲೆ, ಡಾಕ್ಟರ್ ಎಚ್.ಆರ್. ತಿಮ್ಮಯ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಅದೇ ರೀತಿ ಸಮಾರಂಭದಲ್ಲಿ ಡಾಕ್ಟರ್ ರಾಜೇಶ್ ಬೇವಿ ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆ, ನೋಡಲ್ ಅಧಿಕಾರಿ ಉಳ್ಳಾಲ, ಡಾಕ್ಟರ್ ಸುಜಯ್ ತಾಲೂಕು ಆರೋಗ್ಯ ಅಧಿಕಾರಿಗಳು, ಶ್ರೀ ಮಾತಾಡಿ ಆಯುಕ್ತರು ಉಳ್ಳಾಲ ಪುರಸಭೆ, ಅದೇ ರೀತಿ ನಗರಸಭಾ ಸದಸ್ಯರು, ಈ ಭಾಗದ ಜನಪ್ರತಿನಿಧಿಗಳು ಎಲ್ಲರೂ ಪಾಲ್ಗೊಂಡು ಇತಿಹಾಸದಲ್ಲೇ ಒಂದು ನವ ಚರಿತ್ರೆಯು ಅನಾವರಣಗೊಳ್ಳುವ ಸುಸಂದರ್ಭ. ಮೇಲ್ಚಾವಣಿಯಲ್ಲಿ ಅಂಚಿನ ಮೇಲ್ಚಾವಣಿಯನ್ನು ಹೊಂದಿದ್ದಂತಹ ಈ ಆಸ್ಪತ್ರೆ ಹಂತವಾಗಿ ಉನ್ನತಿಗೊಂಡು ಇವತ್ತು ಸರ್ವಸ್ತರದ ಮಹನೀಯರಿಗೂ ಕೂಡ ಅನುಕೂಲವಾಗುವಂತಹ ರೀತಿಯಲ್ಲಿ ಭವ್ಯವಾಗಿ ತಲೆ ಎತ್ತಿ ನಿಲ್ಲಲ್ಪಟ್ಟು ಇದೀಗ ಯಾನಪೋಯ ಆಸ್ಪತ್ರೆಯ ಸಂಪೂರ್ಣ ಸಹಕಾರದೊಂದಿಗೆ ನಾಡಿನ ಜನರಿಗೆ ಉನ್ನತ ಆರೋಗ್ಯವನ್ನು ನೀಡುವ ದೃಷ್ಟಿಯಿಂದ ದೇಶದ ಉದ್ದಗಲಕ್ಕೂ ಎಲ್ಲಿಯೂ ಕೂಡ ಕಾಣಲಿಕ್ಕೆ ಸಿಗದಂತಹ ಒಂದು ಆರೋಗ್ಯ ಕೇಂದ್ರವಾಗಿ ನಗರ ಸಮುದಾಯ ಆರೋಗ್ಯ ಕೇಂದ್ರ ಉಳ್ಳಾಲ ಪರಿವರ್ತನೆಯಾಗ್ತಾ ಇದೆ. ಈ ಒಂದು ಸಂಭ್ರಮಕ್ಕೆ ಸಾಕ್ಷಿಯಾಗಲು ನೆರೆದಂತಹ ಎಲ್ಲ ನಾಗರಿಕರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ನಮಸ್ಕರಿಸುತ್ತಾ ಬಹಳ ಹೆಮ್ಮೆ ಮತ್ತು ಖುಷಿ ಒಟ್ಟಿಗೆ ಆಗ್ತಾ ಇದೆ. ಈ ದಿವಸ ನಾವು ಪ್ರತಿಷ್ಠಿತ ನಗರ ಸಮುದಾಯ ಆರೋಗ್ಯ ಕೇಂದ್ರದ ಕಟ್ಟಡವನ್ನು ಉದ್ಘಾಟನೆ ಮಾಡುವುದರ ಜೊತೆಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ನಾವಿವತ್ತು ಲೋಕಾರ್ಪಣೆ ಮಾಡಿದ್ದೀವಿ ಹಾಗೂ ಶಂಕುಸ್ಥಾಪನೆಯನ್ನು ಕೂಡ ಸನ್ಮಾನ್ಯ ಸಚಿವರು ಹಾಗೂ ಸನ್ಮಾನ್ಯ ವಿಧಾನಸಭಾ ಅಧ್ಯಕ್ಷರು ಹಾಗೂ ಗಣ್ಯರು ಮಾಡಿಕೊಟ್ಟಿದ್ದಾರೆ. ಹಲವಾರು ದಿನದ ಕನಸಿದು. ಈ ಭಾಗದಲ್ಲಿ ಚಿಕ್ಕ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದದ್ದು ಇವತ್ತಿಷ್ಟು ದೊಡ್ಡ ಬೃಹತ್ ಮಟ್ಟದ ಸಮುದಾಯ ಆರೋಗ್ಯ ಕೇಂದ್ರವಾಗಿ ಬೆಳೆದು ನಿಂತಿದೆ. ಈ ಸುಂದರ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರೋದಕ್ಕೆ ಅತ್ಯಂತ ಹೆಮ್ಮೆಯನ್ನ ಪಡ್ತಿದ್ದೇನೆ. ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಪ್ರತಿ ಹಂತದಲ್ಲೂ ನಮ್ಮೊಂದಿಗೆ ಕರೆದು ಸಲಹೆ ಸೂಚನೆಗಳನ್ನು ಕೊಟ್ಟು ಸಣ್ಣ ಮಾರ್ಪಾಡುಗಳನ್ನು ಮಾಡಿಕೊಟ್ಟು ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರಮುಖ ರೂವಾರಿ ಪಾತ್ರಧಾರಿಯಾಗಿರುವ ನಮ್ಮೆಲ್ಲರ ನೆಚ್ಚಿನ ಕರ್ನಾಟಕದ ವಿಧಾನಸಭೆಯ ಅಧ್ಯಕ್ಷರು, ನೆಚ್ಚಿನ ಜನಪ್ರಿಯ ನಾಯಕರಾದ ಶ್ರೀಯುತ ಯುಟಿ ಖಾದರ್ ಫರೀದ್ ಸಾಹೇಬರಿಗೆ ಎಲ್ಲರ ಪರವಾಗಿ ಜೋರ ಚಪ್ಪಳೊಂದಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಡಾಕ್ಟರ್ ಸುದರ್ಶನ್ ಜಿಲ್ಲಾ ಆರೋಗ್ಯ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳು ಪುಷ್ಪಗುಚ್ಛವನ್ನು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರುವ ನಮ್ಮೆಲ್ಲರ ನೆಚ್ಚಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶ್ರೀಯುತ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಎಲ್ಲರ ಪರವಾಗಿ ಜೋರಾದ ಚಪ್ಪಳೆಯೊಂದಿಗೆ ಸ್ವಾಗತವನ್ನ ಕೋರ್ತಾ ಇದೆ. ಡಾಕ್ಟರ್ ರಾಜೇಶ್ ಬಿವಿ ಜಿಲ್ಲಾ ಆರ್ಸಿಎಚ್ ಅಧಿಕಾರಿಗಳು ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀಯುತ ಐವನ್ ಡಿಸೋದರವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದೆ. ಡಾಕ್ಟರ್ ತಜೀಬ್ ಪನೋಡಿ ಇವರು ಸನ್ಮಾನ ಐವನ್ ಡಿಸೋದರವನ್ನ ಶಾಲಾ ನೀಡಿ ಗೌರವಿಸಬೇಕು. ಸಭೆಯಲ್ಲಿ ಉಪಸ್ಥಿತರಿರುವ ಶ್ರೀಮತಿ ಕೆ ಶಶಿಕಲಾ ಅವರು
ನಗರಸಭೆ ಉಳ್ಳಾಳದ ಅಧ್ಯಕ್ಷರು ಅವರಿಗೂ ಕೂಡ ಎಲ್ಲರ ಪರವಾಗಿ ಹಾರ್ದಿಕವಾದ ಸುಸ್ವಾಗತವನ್ನ ಕೋರ್ತಾ ಇದೆ. ಡಾಕ್ಟರ್ ನಿಖಿಲ್ ಆಡಳಿತ ವೈದ್ಯಾಧಿಕಾರಿಗಳು ಆರೋಗ್ಯದ ಉಳ್ಳಾಲ ಇವರು ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಇವರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಸದಾಶಿವ ಉಳ್ಳಾರ್ ಅವರಿಗೂ ಕೂಡ ಹಾರ್ದಿಕವಾದ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಡಾಕ್ಟರ್ ಸುಜಯ್ ಭಂಡಾರಿ ತಾಲೂಕು ಆರೋಗ್ಯ ಅಧಿಕಾರಿ ಮಕ್ಕಳ ತಜ್ಞರು ಶ್ರೀಯುತರಿಗೆ ಶಾಲನರ್ದಿಸಿ ಗೌರವವನ್ನು ಸಲ್ಲಿಸಬೇಕು ವಿನಂತಿಸಿಕೊಳ್ತಾ ಇದ್ದೇನೆ. ಸಭೆಯಲ್ಲಿ ಹಾಜರಿರುವ ಎನ್ಪೋಯ ಸಮೂಹ ಸಂಸ್ಥೆಗಳ ಕುಲಪತಿಗಳು ಎನ್ಪೋಯ ನ್ಯಾಯಾಲಯದ ಕುಲಪತಿಗಳಾದ ಶ್ರೀದ್ದಾರೆ ಅವ್ರಿಗೂ ಕೂಡ ಹಾರ್ದಿಕವಾದ ಸುಸ್ವಾಗತವನ್ನ ನಾನು ಡಾಕ್ಟರ್ ವರ್ಷ ವೈದ್ಯಾಧಿಕಾರಿಗಳು ಅಂಬ್ಲಮಗರ್ ಪ್ರಾಥಮಿಕ ಆರೋಗ್ಯ ಕೇಂದ್ರ 5,59,00,000 ಅನುದಾನವನ್ನ ಕೊಟ್ಟು ಪುನಶ್ಚೇತನ ಕಾರ್ಯ ರಿಹಾಬಿಲಿಟೇಷನ್ ಸೆಂಟರ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಭಾರತ್ ಪೆಟ್ರೋಲಿಯಂನ ರಾಜ್ಯ ಮುಖ್ಯಸ್ಥರಾದ ನೀರಾ ಸಿಂಗ್ ಇದ್ದಾರೆ. ಅವ್ರಿಗೂ ಕೂಡ ಹಾರ್ದಿಕವಾದ ಸುಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಮಾರುತಿ ಜನಸೇವಾ ಸಂಘ ಮಾರುತಿ ಸಂಸ್ಥೆ ಇದು. ನಮಗೆ ಸಭಾಗಾರ ಅಧ್ಯಕ್ಷರಾದ ಶ್ರೀ ಸಂದೀಪ್ ಪುತ್ರನ್ ಅವರಿಗೆ ನಾನು ಹಾರ್ದಿಕವಾದ ಶ್ರೀಯುತರಿಗೆ ಗೌರವವನ್ನು ಸಲ್ಲಿಸಬೇಕು. ಸಭೆಯಲ್ಲಿ ಉಪಸ್ಥಿತರಿರುವ ಶ್ರೀ ಹರೀಶ್ ಸಭೆಯಲ್ಲಿ ಉಪಸ್ಥಿತರಿರುವ ಶ್ರೀ ಹರೀಶ್ ರವರು ಹರಿಕುಮಾರ್ ಅವರು ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ಹಾರ್ದಿಕವಾದ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಉಳ್ಳಾಳ ದರ್ಗಾದ ಅಧ್ಯಕ್ಷರಾದ ಬಿಜಿ ಹನೀಫ್ ಹಾಜಿ ಅವರಿದ್ದಾರೆ. ಅವರು ಕೂಡ ಹಾರ್ದಿಕವಾದ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಡಾಕ್ಟರ್ ಸಲ್ಮಾನ್ ರವರು ಸಂಸ್ಥೆಗಳ ಹಾಜಿ ಕಣಚೂರು ಮೋಹನ್ ರವರಿದ್ದಾರೆ. ಅವರು ಕೂಡ ಹಾರ್ದಿಕವಾದ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಹಾಗೆ ಸಂದೀಪ್ ರೇನಾರ್ ಅವರು ಬಿಪಿಸಿಎಲ್ ನ ಜಿಲ್ಲಾ ದಕ್ಷಿಣ ಕನ್ನಡ ಮುಖ್ಯಸ್ಥರಿದ್ದಾರೆ. ಅವರು ಕೂಡ ಹಾರ್ದಿಕ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಸಭೆಯಲ್ಲಿ ಡಾಕ್ಟರ್ ಶಿವಪ್ರಕಾಶ್ ರವರು ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕರು ಅವ್ರಿಗೂ ಹಾರ್ದಿಕವಾದ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಬ್ದುಲ್ ಜಲೀಲ್ ರವರು ವೇದಿಕೆಯಲ್ಲಿ ಡಾಕ್ಟರ್ ಇಕ್ಬಾಲ್ ರವರು ಜಿಲ್ಲಾ ಆಯುಷ್ ಅಧಿಕಾರಿಗಳು ಅವರು ಕೂಡ ನಾನು ಹಾರ್ದಿಕವಾದ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೂ ಅಜಯ್ ಹೆಬ್ಬಾರ್ ರವರು ಅವರು ಕೂಡ ನಾನು ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಸರಸ್ವತಿ ಶಿಕ್ಷಣಾಧಿಕಾರಿಗಳು ಜಾವೀದ್ ಇದ್ದಾರೆ. ಅವ್ರಿಗೂ ಕೂಡ ಹಾರ್ದಿಕ ಸುಸ್ವಾಗತ ಬಯಸ್ತಾ ಇದ್ದೇನೆ. ಸೊ ಅಜಯ್ ಹೆಬ್ಬಾರ್ ಅವರು ಈ ದಿನದ ಪೂಜಾ ಕೈಂಕರ್ಯವನ್ನು ನಡೆಸಿಕೊಟ್ಟಿದ್ದಾರೆ. ಅವ್ರಿಗೂ ಹಾರ್ದಿಕ ಸುಸ್ವಾಗತ ಬಯಸ್ತಿದ್ದೇನೆ. ಶ್ರೀ ಡಾಕ್ಟರ್ ಹಬೀಬ್ ರವರು ಎನಪಯ ಸಂಸ್ಥೆಯ ವೈದ್ಯಕೀಯ ಅಧೀಕ್ಷಕರು ಅವರು ಕೂಡ ಹಾರ್ದಿಕವಾದ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಅತಿ ಗಣ್ಯರಿಗೆ ನಾನು ಹಾರ್ದಿಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಸಭಿಕರಿಗೆ, ಗ್ರಾಮಸ್ಥರಿಗೆ ಹಾಗೂ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದ ಪ್ರತಿಯೊಬ್ಬರಿಗೂ ಅಂತರಾಳದಿಂದ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಮತ್ತು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಧನ್ಯವಾದ. ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಆಗಮಿಸಿರುವ ಸರ್ವರಿಗಳ ಸ್ವಾಗತವನ್ನು ಕೋರಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಎಚ್.ಆರ್. ತಿಮ್ಮಯ್ಯ ತಮ್ಮಗೂಡ ಕಾರ್ಯಕ್ರಮ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀ ಪದ್ಮರಾಜ್ ಅವರಿದ್ದಾರೆ. ಅವರು ಕುದ್ರೋಳಿ ಗೋಕರ್ಣ ದೇವಸ್ಥಾನದ ಟ್ರಸ್ಟಿ ಅವ್ರಿಗೂ ಕೂಡ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಆಗಮಿಸಿ ಎಲ್ಲ ಪತ್ರಿಕೆ ದೃಶ್ಯ ಮಾಧ್ಯಮದವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಈಗ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಅತಿಥಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದಕ್ಕೆ ವೇದಿಕೆಯಲ್ಲಿ ಔಷಧೀಯ ಸಸ್ಯಕ್ಕೆ ನೀರು ಎರೆಯುವ ಮೂಲಕ ಅರ್ಥಪೂರ್ಣವಾದ ಚಾಲನೆಯನ್ನು ಕೊಡಬೇಕಾಗಿ ಅತಿಥಿಗಳಲ್ಲಿ ಎಲ್ಲ ಗಣ್ಯಾತಿ ಗಣ್ಯರಿಗೆ ವಿನಂತಿಸಿಕೊಳ್ತಾ ಇದ್ದೇನೆ. ಸನ್ಮಾನ್ಯ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜರ್ ಅವರ ನೇತೃತ್ವದ ಎಲ್ಲ ಗಣ್ಯಾತಿ ಗಣ್ಯರು ಸೇರಿ ಭಾರತ ದೇಶದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ತಲೆ ಎತ್ತಿ ನಿಂತಿರುವಂತಹ ಅಭಿಮಾನದ ಉಳ್ಳಾಲ ನಗರ ಆರೋಗ್ಯ ಕೇಂದ್ರದ ಸಮುದಾಯ ಆರೋಗ್ಯ ಕೇಂದ್ರ ಈಗಾಗಲೇ ಉದ್ಘಾಟನೆಗೊಂಡಿದೆ. ಈಗ ವೇದಿಕೆಯಲ್ಲಿ ಅತಿಥಿಗಳು ಉದ್ಘಾಟನೆ ನೆರವೇರಿಸಿದ್ದಾರೆ. ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಒಂದು ಕಾಲದಲ್ಲಿ ಅಂಚಿನ ಮೇಲ್ಚಾವಣಿಯನ್ನು ಹೊಂದಿ ಸರಿಯಾದ ವ್ಯವಸ್ಥೆಗಳಿಲ್ಲದೆ ಇದ್ದ ಉಳ್ಳಾಲ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಾಮಾಜಿಕ ಮುಖಂಡರಾದ ದಿವಂಗತ ಕುಂಜಿಮೋಹನಕ್ಕ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರ, ಊರ ನಾಗರಿಕರ ಬೇಡಿಕೆಯಂತೆ ಈ ಆಸ್ಪತ್ರೆ ಉನ್ನತಿಗೊಳ್ಳಬೇಕೆಂಬ ಅಭಿಲಾಷೆಯನ್ನು ಹೊಂದಿದ್ದರು. ಅಷ್ಟಾಗಲೇ ಉಳ್ಳಾಲದ ಬದಲಾವಣೆಗೆ ಪಣತೊಟ್ಟ
ದಿಟ್ಟದಾದ ಧೀಮಂತ ಸಾಹಸಿ ಸನ್ಮಾನ ಶ್ರೀಯುತ ಯುಟಿ ಖಾದರ್ ಅವರು ಆರೋಗ್ಯ ಸಚಿವರಾದ ಮೇಲೆ ಈ ಆಸ್ಪತ್ರೆಯ ಚಿತ್ರಣವೇ ಬದಲಾಯಿತು. ಕೇಂದ್ರ ರಾಜ್ಯಗಳಿಂದ ಕೋಟಿಗಟ್ಟಲೆ ಅನುದಾನವನ್ನು ತಂದು ಉಳ್ಳಾಲದ ನೆತ್ತಿಯಲ್ಲಿ ಭವ್ಯವಾದ ಸುಸಜ್ಜಿತ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ನಿರ್ಮಿಸುವಲ್ಲಿ ಯಶಸ್ವಿಯಾದರು. ನಿಮಗಿದು ತಿಳಿದಿರಲಿ. ವಿ ಚಾಲೆಂಜ್ ಯು. ದೇಶದ ಚರಿತ್ರೆಯಲ್ಲಿ ಎಲ್ಲೂ ಸಿಗದ ಫೆಸಿಲಿಟಿ ಇರುವ ಆಸ್ಪತ್ರೆಯಾಗಿ ಹಳ್ಳಿಯಿಂದ ದಿಲ್ಲಿಯವರೆಗೆ, ಅಸ್ಸಾಮಿನಿಂದ ಗುಜರಾತಿನವರೆಗೆ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಹುಡುಕಾಟ ಮಾಡಿದರೂ ಕೂಡ ಸಿಗಲು ಸಾಧ್ಯವಿಲ್ಲದ ಆಸ್ಪತ್ರೆಯಾಗಿ ಈ ಆಸ್ಪತ್ರೆ ನೆಲೆ ನಿಂತುವಲ್ಲಿ ಯಶಸ್ವಿಯಾಗಿದೆ. ಸಾಧನೆಗಳ ಹಾದಿಯಲ್ಲಿ ಸಾಧನೆಯನ್ನೇ ಸಾಧಿಸಿ ಮುಂದೆ ಸಾಧಿಸಲಿಕ್ಕಿರುವ ಸರಿಸಾಟಿ ಇಲ್ಲದ ಏಕೈಕ ಲೀಡರ್, ಒನ್ ಅಂಡ್ ಓನ್ಲಿ ಸನ್ಮಾನ ಶ್ರೀಯುತ ಯುಟಿ ಖಾದರ್. ಇದೀಗ ನಿಮ್ಮ ಮನದಾಳದ ಅಭಿಪ್ರಾಯಕ್ಕಾಗಿ ವೇದಿಕೆಗೆ ಸ್ವಾಗತ. ಪ್ರಾಸ್ತಾವಿಕ ಮಾತಿಗಾಗಿ ತಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಕೇಂದ್ರ ಸಂಯುಕ್ತ ಆಶ್ರಯದಲ್ಲಿ ನಗರ ಸಮುದಾಯ ಆರೋಗ್ಯ ಕೇಂದ್ರ ಉಳ್ಳಾಲ, ಇಲ್ಲಿಯ ನೂತನ ಕಟ್ಟಡ ಉದ್ಘಾಟನೆ, ಡಯಾಲಿಸಿಸ್ ಕೇಂದ್ರ ಉದ್ಘಾಟನೆ, ಶವಾಗಾರದ ಮತ್ತು ಅದಕ್ಕೆ ಕೊಟ್ಟಂತ ಆ ಒಂದು ಕೋಲ್ಡ್ ಸ್ಟೋರೇಜ್ ನ ಉದ್ಘಾಟನೆ ಹಾಗೂ ನೂತನವಾಗಿ ಇಲ್ಲಿ ನಿರ್ಮಾಣ ಆಗಲಿರುವಂತಹ ರಿಹ್ಯಾಬ್ ಸೆಂಟರ್ಗೆ ಶಂಕುಸ್ಥಾಪನೆ ಅರ್ಥಪೂರ್ಣ ಸಮಾರಂಭ. ಇದರೆಲ್ಲ ಜವಾಬ್ದಾರಿಯನ್ನು ಎನ್ಎಫ್ಐ ಮೆಡಿಕಲ್ ಕಾಲೇಜ್ನ ಯೂನಿವರ್ಸಿಟಿ ವಹಿಸಿಕೊಂಡು ಅಧಿಕಾರ ಕೊಡುವಂತಹ ಈ ಒಂದು ಸುಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಸಮಾರಂಭದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವರು, ನನ್ನ ಸನ್ಮಿತ್ರರು, ಈ ಒಂದು ಆಸ್ಪತ್ರೆಯಲ್ಲಿ ಎಲ್ಲ ಮೂಲಭೂತ ಸೌಕರ್ಯ ಮತ್ತು ಈ ಒಂದು ಅಭಿವೃದ್ಧಿಗೆ ತನ್ನ ಸಂಪೂರ್ಣವಾದ ಸಹಕಾರ ನೇತೃತ್ವ ಕೊಟ್ಟಿರುವಂತಹ ನಮ್ಮ ಆರೋಗ್ಯ ಸಚಿವರಾಗಿಂತ ಗೌರವಾನ್ವಿತ ಶ್ರೀ ದಿನೇಶ್ ಗುಂಡೂರಾವ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ನಗರಸಭೆಯ ಅಧ್ಯಕ್ಷ ಅಂತ ಶ್ರೀಮತಿ ಶಶಿಕಲಾ ಅವರೇ, ವಿಧಾನ ಪರಿಷತ್ನ ಸದಸ್ಯರು, ನನ್ನ ಸನ್ಮಿತರಾಗಿರುವಂತಹ ಐವನ್ ಡಿಸೋಜ್ ಅವರೇ, ಬಹುಶಃ ಇವತ್ತು ರಿಹ್ಯಾಬ್ ಸೆಂಟರ್ಗೆ ನಮಗೆ ಇವತ್ತು 1.5 ಕೋಟಿ ರೂಪಾಯಿಗಿಂತ ಅಧಿಕ ಮೊತ್ತವನ್ನು ಕೊಟ್ಟಂತ BPSL ನ ಮುಖ್ಯಸ್ಥರಾದಂತಹ ನೀರಾ ಸಿಂಗ್ ರವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ಎನ್ಎಫ್ಐ ಮೆಡಿಕಲ್ ಕಾಲೇಜ್ ಸಂಸ್ಥೆಯ ಪ್ರಮುಖರಾಗಿರುವಂತಹ ವೈ ಅಬ್ದುಲ್ಲಾ ಕುಂಜೀರ್ ಅವರೇ, ಕಣಚೂರ್ ಮೆಡಿಕಲ್ ಕಾಲೇಜಿನ ಮುಖ್ಯಸ್ಥರ ಕಣಚೂರ್ ಮೋನಖಾನ್ ಅವರೇ, ಮೂಡದ ಅಧ್ಯಕ್ಷರಾಗಿರುವಂತಹ ಸದಾಶಿವ್ ಉಲ್ಲಾಲ್ ಅವರೇ, ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಅಂತ ಮಮತಾ ಅದೇಸ್ ಗಟ್ಟೀರ್ ಅವರೇ, ಉಲ್ಲಾಲ ದರ್ಗಾ ಸಮಿತಿಯ ಅಧ್ಯಕ್ಷ ಅಂತ ಗೌರವಾನ್ವಿತ ಹನೀಫ್ ಹಾಜಿರ್ ಅವರೇ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಹರೀಶ್ ಕುಮಾರ್ ಅವರೇ, ಅದೇ ಇವತ್ತಿನ ಶಂಕುಸ್ಥಾಪನೆ ಪೂಜಾ ಕಾರ್ಯಕ್ರಮ ನಿರ್ವಹಿಸಿದಂತ ಗೌರವಾನ್ವಿತ ಹೆಬ್ಬಾರ್ ಗುರುಗಲೆ, ವೇದಿಕೆ ಮೇಲೆ ಉಪಸ್ಥಿತವಂತ ನಮ್ಮ ಮಾರ್ಚರಿಗೆ ಬಹುಶಃ ಕೋಲ್ಡ್ ಸ್ಟೋರೇಜ್ ಕೊಟ್ಟು ತಮ್ಮ ಸಾಮಾಜಿಕ ಚಿಂತನೆ ಬೆಳೆದಂತ ಮಾರುತಿ ಯುವಕ ಮತ್ತು ಯುವತಿ ಮಂಡಲದ ಅಧ್ಯಕ್ಷರಾದಂತ ಸಂದೀಪ್ ರವರೇ, DM ಅವರೇ, ಅದಂತ ವಿಜಯ ಪ್ರಕಾಶ್ ಅವರೇ, ನಮ್ಮ ಇಕ್ಬಾಲ್ ಅವರೇ, ಅದೇ ರೀತಿ ಸತೀಶ್ ಅವರೇ, ತಾನಾಥ್ ಗಟ್ಟೀರ್ ಅವರೇ, ಪರ್ವೇಜ್ ಅವರೇ, ರಮೇಶ್ ಶೆಟ್ಟರ್ ಅವರೇ, ನನ್ನ ಸನ್ಮಿತರಾಗಿರುವಂತಹ ಲೋಕಸಭಾ ನನ್ನ ಆತ್ಮೀಯ ಯುವ ನಾಯಕರಾಗಿರುವಂತಹ ಪದ್ಮರಾಜ್ ಬುಜಾರ್ ಅವರೇ, ನನ್ನ ಮುಂದಿರುವ ಎಲ್ಲ ನಗರಸಭೆಯ ಸದಸ್ಯರುಗಳಿಗೆ, ಮಾಜಿ ಸದಸ್ಯರಲ್ಲಿ, ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ, ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಸಂಸ್ಥೆಯ ಎಲ್ಲ ನಮ್ಮ ಸದಸ್ಯರೇ, ಈ ಒಂದು ಸಮುದಾಯ ಕೇಂದ್ರದ ಆರೋಗ್ಯ ಸಮಿತಿ ಅಧ್ಯಕ್ಷರಾದ ಮುಸ್ತಫರ್ ಅವರೇ, ಈ ಒಂದು ಆಸ್ಪತ್ರೆಯ ಮುಖ್ಯ ವೈದ್ಯ ಅಧಿಕಾರಿ ಮತ್ತು ವೈದ್ಯಾಧಿಕ ಎಲ್ಲ ಸಿಬ್ಬಂದಿ ವರ್ಗದವರೇ, ಎನ್ಎಫ್ಐ ಆಸ್ಪತ್ರೆಯ ವೈದ್ಯರು ಮತ್ತು ಎಲ್ಲ ವೈದ್ಯರ ಸಿಬ್ಬಂದಿ ವರ್ಗದವರೇ, ಆಯುಷ್ನ ಮತ್ತು ಇಲಾಖೆಯ ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಹಾಗೂ ಯೋಗಕ್ಕೆ ಸಂಬಂಧಪಟ್ಟಂತ ಎಲ್ಲ ನಮ್ಮ ವೈದ್ಯರು ಮತ್ತು ಎಲ್ಲ ನಮ್ಮ ಒಂದು ಆರೋಗ್ಯ ಕಾರ್ಯಕರ್ತರೇ, ಡಯಾಲಿಸಿಸ್ ಕೇಂದ್ರದ ಮುಖ್ಯಸ್ಥರೇ, 108 ನ ಮತ್ತು ಇಲ್ಲಿಯ ವಾಚ್ಮ್ಯಾನ್ ಮತ್ತು ಎಲ್ಲ ನಮ್ಮ ಗಾರ್ಡನಿಂಗ್ ಎಲ್ಲ ಇಲ್ಲಿಯ ಮೇಲ್ಪಟ್ಟಂತ ಡಾಕ್ಟರ್ ವೈದ್ಯರಿಂದ ಹಿಡಿದು ಸಣ್ಣ ಪಾಟಿಯನ್ನ ನಮ್ಮ ಸಿಬ್ಬಂದಿ ವರ್ಗದವರು ಕೂಡ ನಾನು ವಿಶೇಷವಾಗಿ ನಾನು ಸ್ವಾಗತಿಸಿಕೊಂಡು ನಿಮ್ಗೆಲ್ಲ ಇವತ್ತು ನಾನು ಶುಭಾಶಯ ಸಲ್ಲಿಸುವ ಜೊತೆಯಲ್ಲಿ ನಮ್ಮ DHO ಆದ ತಮ್ಮಯ್ಯ ಮತ್ತೆಲ್ಲ ನಿಮ್ಮ ಆರೋಗ್ಯ ಇಲಾಖೆಯ ನಮ್ಮ DHO ಮತ್ತೆಲ್ಲ ನಮ್ಮ RCTL ಅಧಿಕಾರಿ ವರ್ಗದವರೇ, ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಸಮಾರಂಭದಲ್ಲಿ ನಾವೆಲ್ಲ ಸೇರಿಕೊಳ್ಳಲಿಕ್ಕೆ. ಯಾಕೆಂತ ಹೇಳಿದ್ರೆ ಈ ಒಂದು ಆಸ್ಪತ್ರೆಯನ್ನು ಬಹುಶಃ 2014ರಲ್ಲಿ ಈ ಒಂದು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಾವು ಇವತ್ತು ನಿರ್ಮಾಣ ಮಾಡಿತ್ತು. ಅದಕ್ಕಿಂತ ಮುಂಚೆ ಅದು ಬರೀ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇತ್ತು, ಸರಿಯಾಗಿ ಇವತ್ತು ವ್ಯವಸ್ಥೆ ಇರಲಿಲ್ಲ. ಬಹುಶಃ ನಮ್ಮ ಅಗಲಿದಂತ ಪೂಜ್ಯ ಮೋನಕ್ಕ ಅವರು ಮೇನ್ ಇದ್ರು, ಮೈಯದ್ಯಾಕ ಮಾರುತಿ ಅವರು ಮತ್ತೆ ಇಲ್ಲಿ ಎಲ್ಲ ನಮ್ಮ ಸಂಘ ಸಂಸ್ಥೆಯವರು ಇದನ್ನು ಸರಿಪಡಿಸಬೇಕಂದ್ರೆ ಆಗಿಂದಾಗ ಒಂದು ಬೇಡಿಕೆ ಇತ್ತು. ಬಹುಶಃ ನಿಮ್ಮೆಲ್ಲರ ಆಶೀರ್ವಾದ ಪ್ರಕಾರವೇ ಅವತ್ತು ನಾನು ಆರೋಗ್ಯ ಸಚಿವನಾಗಿ ಬಂದಾಗ ಇದಕ್ಕೆ ಫಸ್ಟ್ ಒಂದು ಪ್ಲಾನ್ ಮಾಡಿದೆ. ಪ್ಲಾನ್ ಮಾಡಿದಂತ ಸಂದರ್ಭ ಹೇಳಿದ್ರು, ಇದು ಮಂಗಳೂರು ನಗರಕ್ಕೆ ಬರೀ 8 ಕಿಲೋಮೀಟರ್ ಮಾತ್ರ ಇದೆ, ಈ ಬರೀ ಹತ್ತಿರದ ಇಲ್ಲಿ ಕೂಡ ಕೊಡುವುದಿಲ್ಲ, ಇದು ಕೊಡ್ಲಿಕ್ಕೆ ಸಾಧ್ಯವಾಗುವ ಬಹಳ ಚರ್ಚೆ ಆಯ್ತು. ನೀವೆಲ್ಲ ಕೊಟ್ಟಂತ ಅವಕಾಶದಿಂದ ಅವತ್ತು ಮತ್ತೆ ಕೇಂದ್ರಕ್ಕೆ ಹೋಗಿ, ಅವತ್ತು ಬಹುಶಃ ಗುಲಾಂ ನಬಿ ಆಜಾದ್ ಅವರು ಕೇಂದ್ರದ ಸಚಿವರಾಗಿದ್ದು, ಅಲ್ಲಿಂದ ಸ್ಪೆಷಲ್ ಪರ್ಮಿಷನ್ NHM ಅಡಿಯಲ್ಲಿ ತಂದು ಇಲ್ಲಿ ಒಂದು ಅದ್ಭುತವಾದ ಒಂದು ಮಾದರಿಯಾದ ಕಟ್ಟಡವನ್ನು ಬಹುಶಃ ನಾವು ಅಲ್ಲಿ ಕಟ್ಟಲಿಕ್ಕೆ ನಾವು ಪ್ರಾರಂಭ ಮಾಡಿ ಅವತ್ತು ಪೂರ್ಣಗೊಂಡಿತ್ತು. ಇಷ್ಟು ಮಾತ್ರ ಅಲ್ಲ, ಇವರಿಗೆಲ್ಲರಿಗೂ ಕ್ವಾರ್ಟರ್ಸ್ ಇದೆ, ಫ್ಲಾಟ್ ಸಿಸ್ಟಮ್ ಪಕ್ಕದಲ್ಲೇ
ಬ್ಯೂಟಿಫುಲ್ ಬಿಲ್ಡಿಂಗ್ ಇದೆ, ಬಹಳ ಚೆನ್ನಾಗಿರುವಂಥ ಫ್ಲಾಟ್ ಸಿಸ್ಟಮ್ ಕೂಡ ಅವತ್ತೇ ನಾವು ಅದನ್ನು ಸ್ಯಾಂಕ್ಷನ್ ಆಗಿ ಬಂತು. ಯಾಕಂತ ಹೇಳಿದ್ರೆ ನೀವು ಮಂಗಳೂರಿಂದ ಮತ್ತೆ ಹೋಗ್ಬೇಕು 25 ಕಿಲೋಮೀಟರ್, ಅದು ಬಂಟ್ವಾಳಕ್ಕೆ ತಾಲೂಕು ಆಸ್ಪತ್ರೆಗೆ, CSCಗಲ್ಲ. ಇಲ್ಲಿಂದ ನೀವು ಮುಲ್ಕಿಗೆ ಹೋಗ್ಬೇಕು, ನಮ್ಮ ಮೂಡಬಿದಿಗೆ ಹೋಗ್ಬೇಕು, ತಾಲೂಕು ಸಿಗ್ಬೇಕು, CSC ಅಲ್ಲ. ಮತ್ತೆ CS 30 ಕಿಲೋಮೀಟರ್ ಅಂದ್ರೆ ಮುಲ್ಕಿಗೆ ಹೋಗ್ಬೇಕು. ಸುರತ್ಕಲ್ಲಲ್ಲಿ BSF ಇದೆ, NNPT ಇದೆ, ನ್ಯೂಪೋರ್ಟ್ ಇದೆ, ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, MRP ಇದೆ, ಹಲವಾರು BSF ಫ್ಯಾಕ್ಟ್ರಿ ಇದೆ. ಇದು ಕೂಡ ಅಲ್ಲಿ ಒಂದು ಕೂಡ ಇನ್ನು ಅವರಿಗೆ ಅಲ್ಲಿ ತಾಲೂಕು ಆಸ್ಪತ್ರೆ ಆಗಲಿ ಅಥವಾ ಅಲ್ಲಿ ಒಂದು CSC ಮಾಡಲಿಕ್ಕೆ ಆಗಲಿಲ್ಲ. ಯಾಕೆ ಅದೊಂದು ನಿಯಮಗಳಿದೆ. ಆದ್ರೆ ಅವತ್ತು ನೀವು ಕೊಟ್ಟಂತ ನಮ್ಮ ಕ್ಷೇತ್ರದ ಕೊಟ್ಟಂತ ಅಧಿಕಾರ ಮುಖಾಂತರ ಇದರಲ್ಲಿ ಪ್ರಾರಂಭ ಮಾಡಲಿಕ್ಕೆ ಆಗ್ತದೆ. ಇದರೆಲ್ಲ ಜವಾಬ್ದಾರಿ ಮತ್ತೆ ಎಲ್ಲ ಗೌರವ ಅದು ನನ್ನ ಕ್ಷೇತ್ರದ ನಿಮ್ಗೆ ಇದು ಸಲ್ಲುತ್ತದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇಲ್ಲಿ ನಾವು ಇದನ್ನು ಕಟ್ಟಡವನ್ನು ಕಟ್ಟಿ ಇವತ್ತು ಸರ್ಕಾರದ ನಿಯಮ ಪ್ರಕಾರ ಅದಕ್ಕೊಂದು ಸಿಸ್ಟಮ್ ಇದೆ, ಮದರ್ ಅಂಡ್ ಚೈಲ್ಡ್ ಕೇರ್ ಮತ್ತು 2 ವೈದ್ಯರ ಕೊರತೆ, ನರ್ಸಿಂಗ್ ಸಿಸ್ಟರ್ಗಳ ಕೊರತೆ ಇರುವಂತ ಅವಕಾಶಗಳು ಬಂತು. ಆದ ಕಾರಣ ಯಾವಾಗ ಹಂತ ಬಗೆಹರಿಸಿಕೊಂಡು ನಾವೆಲ್ಲ ಚರ್ಚೆ ಮಾಡಿದಾಗ ಬಹುಶಃ ಇದು ನನಗೆ ಆಯಿತು, ನಮ್ಮಿಂದಲೇ ಇದು ನಡೆಸಲಿಕ್ಕೆ ಬಹಳ ಕಷ್ಟ ಇದೆ, ನನಗೆ ಬಹಳ ಚೆನ್ನಾಗಿದ್ದು ಗೊತ್ತಿದೆ. ನಾನು ನಮ್ಮ ಸಚಿವರು ದಿನೇಶ್ ಗುಂಡೂರಾವ್ ಜೊತೆ ಮಾತಾಡಿಕೊಂಡು ಇದು ನಾವು ಯಾರಾದರೂ ಒಂದು ಮೆಡಿಕಲ್ ಕಾಲೇಜ್ ಯೂನಿವರ್ಸಿಟಿಯನ್ನು ಮುಂದೆ ತೆಗೆದುಕೊಂಡು ಬರುವುದಾದ್ರೆ, ಪೇಷಂಟ್ಗೆ ಫ್ರೀ ಟ್ರೀಟ್ಮೆಂಟ್ ಕೊಡೋದಾದ್ರೆ ನಾವು ಕೊಡುವಂತ ಚರ್ಚೆ ಮಾಡೋ ಮೂಲಕ ಇವತ್ತು ಉತ್ತಮ ಮಟ್ಟದ MOU ರಾಜ್ಯದ ಮಟ್ಟದಲ್ಲಿ ಮಾಡಿಕೊಂಡು ಇವತ್ತು ಯಾನಪ್ಪ ಮೆಡಿಕಲ್ ಸಂಸ್ಥೆಯವರು ಇದನ್ನು ವಹಿಸಿಕೊಂಡು ಎಲ್ಲಾ ವ್ಯವಸ್ಥೆಯನ್ನು ಬಹುಶಃ ತರುವಂತ ವಿಚಾರ ಇರುತ್ತೆ. ಇಲ್ಲಿ ಎಲ್ಲಾ ರೀತಿಯ ಎಲ್ಲಾ ಸ್ಪೆಷಲಿಸ್ಟ್ ಯಾವುದು ನೀವು ತಾಲೂಕು ಜಿಲ್ಲಾ ಮಟ್ಟದ ಮತ್ತು ನಗರ ಮಟ್ಟದ ಆಸ್ಪತ್ರೆಗೆ ಹೋದ್ರೂ ಕೂಡ ಸಿಕ್ಕುವಂತ ಎಲ್ಲಾ ಸ್ಪೆಷಲಿಸ್ಟ್ ಅಲ್ಲಿ ಸಿಗ್ತಾರೆ. ಅದರ ಜೊತೆಯಲ್ಲಿ ಎಲ್ಲ ಔಷಧ ಕೂಡ ಇಲ್ಲಿಗೆ ಸೆಕೆಂಡರಿ ಕೇರ್ ಏನು ಬೇಕಾ ಅದಕ್ಕೆ ಎಲ್ಲ ಟ್ರೀಟ್ಮೆಂಟ್ಗಳು ಸಿಕ್ಕುವಂತ ವ್ಯವಸ್ಥೆ ಆಗ್ತದೆ. ಸ್ಕ್ಯಾನಿಂಗ್ ಸಂಬಂಧಪಟ್ಟಂತೆ, ಅಲ್ಟ್ರಾಸೌಂಡ್ ಸಂಬಂಧಪಟ್ಟಂತೆ, ಎಕ್ಸ್ರೇ ಸಂಬಂಧಪಟ್ಟಂತೆ ಎಲ್ಲ ಅವರೇ ಟೆಕ್ನಿಷಿಯನ್ ಮತ್ತು ಅವರೇ ಮಿಷನ್ ಅನ್ನು ಕೂಡ ಹಾಕಿದ್ರು. ನಮ್ಮ ಲ್ಯಾಬ್ ಅನ್ನು ಅಪ್ಗ್ರೇಡ್ ಮಾಡಿ ಅತ್ಯುತ್ತಮ ಲ್ಯಾಬ್ ಅನ್ನು ಕೂಡ ಇವತ್ತು ನಿರ್ಮಾಣ ಮಾಡಿ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಯಾವ ರೀತಿ ಇರಬೇಕು ಆ ರೀತಿ ಎಲ್ಲ ವ್ಯವಸ್ಥೆಯನ್ನು ಕೊಡೋ ಜೊತೆಯಲ್ಲಿ ಅಷ್ಟು ಮಾತ್ರ ಅಲ್ಲ, ಇಲ್ಲಿಗೆ ವಾಚ್ಮ್ಯಾನ್, ಇಲ್ಲಿಗೆ ಗಾರ್ಡನಿಂಗ್, ಇದಕ್ಕೆ ಪೇಂಟಿಂಗ್ ಬೇಕಾಗುವಂಥ ಎಲ್ಲ ಆ ಮೂಲಭೂತ ಕೊಡುವಂಥ ವ್ಯವಸ್ಥೆಯನ್ನು ಬಹುಶಃ ಹಮ್ಮಿಕೊಂಡು ಒಂದು ಉತ್ತಮ ರೀತಿಯಿಂದ ಬರುವಂಥ ಪ್ರಾರಂಭ ಇವತ್ತು ಆಯಿತು. ಇದರಿಂದಾಗಿ ಪರಿವರ್ತನೆ ಏನಾಯ್ತು ಅಂತ ಹೇಳಿದರೆ, ಹಿಂದೆ ಬರೀ ದಿವಸಕ್ಕೆ 30 ಮತ್ತು 40 ಜನ ಬರ್ತಾ ಇದ್ರು ಯಾವುದಕ್ಕೆ ಔಟ್ ಪೇಷಂಟ್ ಆಗಿ. ಆಗ ಇಲ್ಲಿ ಮೂಲಭೂತ ಕೆಲ ಡಾಕ್ಟರ್ಗಳ ಕೊರತೆ, ನರ್ಸ್ಗಳ ಕೊರತೆ ಇದ್ದಾಗ ಕೆಲವರು ಬಂದು ಪುರ್ಸೋತಿಲ್ಲ, ಇಲ್ಲಿ ಬಂದು ವಿಡಿಯೋ ಮಾಡ್ದು ವಾಟ್ಸಪ್ಪಲ್ಲಿ ಹಾಕಿದ್ದು, ಅದಾಗಿಲ್ಲ, ಇದಾಗಲಿಲ್ಲ, ಹಾಗೆ ಆಗಲಿಲ್ಲ, ಹೀಗೆ ಆಗಲಿಲ್ಲ, ಅದಕ್ಕೇನು ಕಮ್ಮಿ ಇರಲಿಲ್ಲ. ಅದು ಅವ್ರೇನೋ ಒಂದು ಉಪಕಾರ ಮಾಡಲಿಕ್ಕೆ ಇಲ್ಲಿ ತನಕ ಬರಲಿಲ್ಲ, ಬರೀ ವಾಟ್ಸಪ್ಪಲ್ಲಿ ಹಾಕಲಿಕ್ಕೆ ಬಹುಶಃ ಅದಿಲ್ಲ ಇದಿಲ್ಲ ಅಂತೇಳಿ ಬಹುಶಃ ಇದನ್ನು ದೂರುವಂಥ ಕೆಲಸವೇ ಮಾಡಿದರು. ಅದು ದೂರಿದ್ರೂ ಕೂಡ ನಾನು ಭಾಳ ಸಂತೋಷದಿದ್ದೇನೆ. ಅದು ಎಲ್ಲ ಇಡೀ ನನ್ನ ಕ್ಷೇತ್ರದ ಜನರ ಪರವಾಗಿ ನಾನು ವಾಟ್ಸಪ್ನಲ್ಲಿ ಯಾರೆಲ್ಲ ದೂರಿದ್ದಾರೆ ಅವ್ರಿಗೆಲ್ಲ ನಾನು ಪ್ರೀತಿಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಇಷ್ಟೆಲ್ಲ ಅಭಿವೃದ್ಧಿ ಆಗಬೇಕಾದ್ರೆ ಅದು ನಿಮ್ಮೆಲ್ಲರ ಪ್ರೇರಣೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ಅವ್ರು ನನಗೆ ಪ್ರೇರಣೆ ಕೊಟ್ಟ ಕಾರಣ ನಮ್ಮ ಕೆಲಸ ಮಾಡಲಿಕ್ಕೆ ಆಯಿತು. ಅದಕ್ಕೆ ನಾನು ವಿಶೇಷ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸೋ ದರ್ಗಾ ಅಧ್ಯಕ್ಷ ರಶೀದ್ ಅಕ್ಬರ್ ಬನ್ನಿ, ಮಾಜಿ ಅಧ್ಯಕ್ಷ ಅಂತ ರಶೀದ್ ಇದ್ದಾರೆ. ಆದ ಕಾರಣ ಇಲ್ಲಿ ಆಸ್ಪತ್ರೆ ನಮ್ಮ ಆಯುಷ್ ಆಸ್ಪತ್ರೆ ಕೂಡ ಇವತ್ತು ಪ್ರಾರಂಭ ಆಯಿತು. ಅವತ್ತು ನಾವು ಆಯುಷ್ ಆಸ್ಪತ್ರೆ, ಯಾಕಂದರೆ ಒಂದು ಆಸ್ಪತ್ರೆಯಲ್ಲಿ ಆಯುಷು ಕೂಡ ಬೇಕೆ, ಯಾರಿಗೆ ಅಲೋಪತಿ ಬೇಕಾದ್ರೂ ಅಲೋಪತಿ, ಯಾರು ಆಯುರ್ವೇದ ಬೇಕು ಆಯುರ್ವೇದ, ಯಾರಿಗೆ ಯುನಾನಿ ಬೇಕಾದ್ರೆ ಯುನಾನಿ, ಯಾರು ಹೋಮಿಯೋಪತಿಕ್ ಯಾರು ಹೋಮಿಯೋಪತಿಕ್, ಎಲ್ಲ ಒಂದೇ ಕೇಂದ್ರದಲ್ಲಿ ಬರಬೇಕಿಲ್ಲ. ಒಂದು ಕಡೆ ತಾಯಿ ಒಂದು ಕಡೆ ಹೋಗೋದು ಆಯುರ್ವೇದಕ್ಕೆ, ಮಕ್ಕಳು ಇನ್ನೊಂದು ಕಡೆ ಬರೋದು ಬೇಡ, ಎಲ್ಲ ಚಿಕಿತ್ಸೆಯು ಒಂದೇ ಕೇಂದ್ರ ಸಿಗಬೇಕಂತೇಳಿ ಆಯುಷ್ ಕೇಂದ್ರದ ಆಸ್ಪತ್ರೆಯನ್ನು ಕೂಡ ನಾವಿಲ್ಲಿ ಪ್ರಾರಂಭ ಮಾಡಿ ಅದಕ್ಕೂ ಕೂಡ ಇವತ್ತು ಒಂದು ಹಂತದಕ್ಕೆ ದುಡ್ಡು ಸ್ಯಾಂಕ್ಷನ್ ಮಾಡಿ ಅದು ಪೂರ್ಣಗೊಂಡು ಇದೀಗ ಅಲ್ಲಿ ಜಾಗ ಸಾಕಾಗೋದನ್ನು ಎನಿಸಿ ಈಗ ಮತ್ತೆ ಅದಕ್ಕೆ ಫಸ್ಟ್ ಫ್ಲೋರಿಗೆ ಮತ್ತೆ 30 ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ಆರೋಗ್ಯ ಸಚಿವರು ಬಿಡುಗಡೆ ಮಾಡಿ ಇವತ್ತು ಶಂಕುಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ಕತೆಗೆ ನಾನು ಇವತ್ತು ಸಲ್ಲಿಸ್ತೇನೆ. ಮತ್ತು 30 ಲಕ್ಷ ಬೇಕಾಗ್ಬೋದು, ನನಗೆ ವಿಶ್ವಾಸ ಇದೆ ಅವ್ರು ಮತ್ತೆ ಖಂಡಿತವಾಗಿ ನಮಗೆ ಕೊಟ್ಟೇ ಕೊಡ್ತಾರೆ ಎಂಬ ವಿಷಯ ಖಂಡಿತವಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಜನರಿಗೆ ಇದು ಪ್ರಯೋಜನ ಆಗುವಂಥ ಒಂದು ವಿಷಯ ಅವಕಾಶ. ಇದೇ ರೀತಿ ಬರುವಾಗ ನಾವು ಡಯಾಲಿಸಿಸ್ ಕೇಂದ್ರ ಮಾಡಬೇಕಂತೇಳಿ ಭಾಳ ಇರುವಂಥವಿತ್ತು. ಡಯಾಲಿಸಿಸ್ ಆಗಬೇಕಂತ ಒಂದು ಬೇಡಿಕೆ, ಡಯಾಲಿಸಿಸ್ ಹಾಕಿಲ್ಲ, ಆಯ್ತು ನಾವು ಡಯಾಲಿಸಿಸ್ ಪ್ರಾರಂಭ ಮಾಡಬೇಕಂತ ಚಾಲನೆ ಮಾಡಿಕೊಂಡು ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ನಾವು ಪ್ರಾರಂಭ ಮಾಡಬೇಕಂತ ನಾವು ಮಿಷನ್ ಕೊಡೋದು ಸಂಘ ಸಂಸ್ಥೆಯವರು ಯಾನಪ್ಪ ನಡೆಸಂತೆಲ್ಲ ಪ್ಲ್ಯಾನ್ ಮಾಡಿ ನಾನು ಇದ್ದಂಥ ಅನುದಾನದಲ್ಲಿ ಓಲ್ಡ್ ಬಿಲ್ಡಿಂಗ್ ಇತ್ತು ಅದನ್ನೆಲ್ಲ ಒಂದು ಟ್ರೆಡಿಷನಲ್ ಹೆರಿಟೇಜ್ ಮಾಡೆಲ್ ಆಗಿ ಅದನ್ನು ನಾನು ರೀಕನ್ಸ್ಟ್ರಕ್ಷನ್ ಮಾಡಿಕೊಂಡು ನಾವು ಡಯಾಲಿಸಿಸ್ ಎಲ್ಲ ಪ್ಲ್ಯಾನ್ ಮಾಡುವಾಗ ಆರೋಗ್ಯ ಇಲಾಖೆ ಮುಖಾಂತರ ನೆಫ್ರೋಪ್ಲಾಸ್ನವರಿಗೆ ಬಹುಶಃ ಅದನ್ನು ಅವಕಾಶ ಮಾಡಿಕೊಟ್ಟು
ಇವತ್ತು ನೆಫ್ರೋ ಪ್ಲಸ್ ಮುಖಾಂತರ ಇವತ್ತು ಉಚಿತವಾದ ಡಯಾಲಿಸಿಸ್ ಅನ್ನು ಕೂಡ ಇವತ್ತು ನಾವು ಫ್ರೀಯಾಗಿ ನಾವು ಇವತ್ತು ಮಾಡ್ತಾ ಇವತ್ತು ಇದ್ದೇವೆ ಮತ್ತು ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಕೂಡ ಇದೆ. ಅದಕ್ಕೆ ನಾವು ಎಕ್ಸ್ಟ್ರಾ ಟಿ ವಿ ಎಲ್ಲ ಹಾಕಿದ್ದೇವೆ. ಯಾಕೆ ಡಯಾಲಿಸಿಸ್ ಆಗೋ ಅವ್ರಿಗೆ ಮಾನಸಿಕವಾದ ಟೆನ್ಷನ್ ಆಗಬಾರ್ದು. ಅದಕ್ಕಾಗಿ ಅವರಿಗೆ ನಾನು ಹೇಳಿದ್ದೇನೆ, ಟಿ ವಿ ಹಾಕಿ ಮೋಟಿವೇಶನ್ ಆಗುವಂಥ ರೀತಿಯಲ್ಲಿ ಅವರಿಗೆ ಆ ಟಿ ವಿಯಲ್ಲಿ ಬೇರೆ ಬೇರೆ ಮಾಹಿತಿಯನ್ನು ಕೊಡಿ. ಮತ್ತು ಒಂದು ಹೇಳಿದ್ದೇನೆ, ದಯವಿಟ್ಟು ನ್ಯೂಸ್ ಮೀನಿ ಹಾಕ್ಲಿಕ್ಕೆ ಹೋಗಬೇಡಿ, ಇವರ ಬಿ ಪಿ ಡಬಲ್ ಆಗಿ ರೋಗ ಜಾಸ್ತಿ ಬರುವಂಥ ಪರಿಸ್ಥಿತಿ ಆಗ್ಬೋದು ಅಂತ ಕೂಡ ಹೇಳಿದ್ದು. ಅದಕ್ಕೆ ಮೋಟಿವೇಶನಲ್ ಸ್ಪೀಚ್ ಒಂದು ಕ್ಯಾಸೆಟ್ ಮಾತ್ರ ಹಾಕಬೇಕು, ಟಿ ವಿಗೆ ಅನ್ನೋದು ಕನೆಕ್ಷನ್, ನ್ಯೂಸಿಗೆ ಮತ್ತು ಇದಕ್ಕೆ ಕನೆಕ್ಷನ್ ಕೊಡಲಿಕ್ಕೆ ಹೋಗಬೇಡಿ ಅಂತ ಮಾತನ್ನು ಕೂಡ ಹೇಳಿ ಅವರಿಗೆ ಮೋಟಿವೇಶನ್ ಆಗಿ ಇವತ್ತು ಅಲ್ಲಿದೆ. ನಮ್ಮ ಮುಂದಿನ ಯೋಜನೆ ಏನಿದೆ, ಯಾರೆಲ್ಲ ಡಯಾಲಿಸಿಸ್ ಕೇಂದ್ರಕ್ಕೆ ಬರ್ತಾರ ಅತ್ಯಂತ ಕಷ್ಟದಲ್ಲಿದ್ದವರು, ಯಾಕೆಂದರೆ ಶ್ರೀಮಂತರು ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗ್ತಾರೆ. ಈ ಆಸ್ಪತ್ರೆಗೆ ಬರುವುದೇ ಬಹುಶಃ ಇವತ್ತು ಆರ್ಥಿಕವಾಗಿ ಬಹಳ ಕಷ್ಟದಲ್ಲಿರುವವರು, ಫಸ್ಟ್ ಕಷ್ಟದಲ್ಲೇ ಇರುವವರು ಡಯಾಲಿಸಿಸ್ಗೆ ಮತ್ತೆ ಅವರಿಗೆ ಮತ್ತೆ ಕಷ್ಟ ಆಗುವಂಥ ವಿಚಾರ ಇವತ್ತು. ಅದಕ್ಕೆ ನಮ್ಮೊಂದು ಯೋಜನೆ ಇದೆ, ಯಾರೆಲ್ಲ ಇವತ್ತು ಡಯಾಲಿಸಿಸ್ ಇಲ್ಲಿ ಬರ್ತಾರ ಅವರಿಗೆ ತಿಂಗಳಿಗೊಮ್ಮೆ ಫ್ರೀ ಆದ ನಾವು ಬಹುಶಃ ಒಂದು ಫುಡ್ ಕಿಟ್ಟನ್ನು ಅವರಿಗೆ ಫ್ರೀಯಾಗಿ ವಿತರಣೆ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ಕ್ಲಾಪ್ ಎಲ್ಲ ಜೋರು ಮಾಡಿದಿರಿ, ತಿಂಗಳು ಕೊಡುವರಿದ್ದೆ ದಯವಿಟ್ಟು ಹೆಸರು ಕೊಡಿ, ನಾವು ನಿಮ್ಮ ಹೆಸರನ್ನ ಪಟ್ಟಿ ಮಾಡಿರ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ಯಾಕಂದರೆ ನಾವೆಲ್ಲ ಸೇರಿ ಅದು ನಮ್ಮಿಂದ ಒಬ್ಬರಿಂದ, ಮಂತ್ರಿಂದ ಒಬ್ಬರಿಂದ ಅಥವಾ ಬಿ ಪಿ ಸಿಲ್ ಒಬ್ಬರಿಂದ ಅಥವಾ ಒಬ್ಬರಿಂದ ಆಗೋದಿಲ್ಲ. ನೀವೆಲ್ಲರೂ ಯಾರು ಅನುಕೂಲಸ್ಥರು ತಾವೆಲ್ಲಿದ್ದೀರಾ ನೀವೆಲ್ಲರೂ ಸೇರಿ ಸಣ್ಣ ಸಣ್ಣ ಮಟ್ಟಿನ ಸಹಕಾರ ಮಾಡಿದಾಗ ಅದೆಲ್ಲರಿಗೂ ಕೂಡ ಪ್ರಯೋಜನ ಇವತ್ತು ಆಗ್ತದೆ. ಇದು ನಿಮಗೆ ಜಾಸ್ತಿ ಏನು ಖರ್ಚಾಗೋದಿಲ್ಲ. ನೀವು ಒಬ್ಬೊಬ್ಬರು ದಿವಸ ಹೋಟೆಲಲ್ಲಿ ತಿನ್ನುವುದು ಅದಕ್ಕಿಂತ ಜಾಸ್ತಿ ಖರ್ಚಾಗ್ತದೆ ವಾರಕ್ಕೊಮ್ಮೆ ನೀವು ಹೋಟೆಲಲ್ಲಿ ತಿನ್ನುವಂಥದ್ದು. ಆದ ಕಾರಣ ಸಣ್ಣ ಸಣ್ಣ ರೀತಿಯ ಸಹಕಾರ ಮಾಡಿದ ಮನೋಭಾವನೆಯಲ್ಲಿ ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇದರ ಜೊತೆಯಲ್ಲಿ ನಾವು ಬಹುಶಃ ಮಾರ್ಚರಿಯನ್ನು ಕೂಡ ಭಾಳ ಅದ್ಭುತವಾದ ಅವತ್ತೇ ಕಟ್ಟಿತ್ತು. ಆದರೆ ನಮಗೆ ಅವತ್ತೇನು ಮಾರ್ಚರಿ ಇದ್ದರೆ ಪೇಷಂಟ್ ಬಂದಾಗ ಡಾಕ್ಟ್ರ್ ಇಲ್ಲ, ಡಾಕ್ಟ್ರ್ ಬಂದಾಗ ಇದು ಅಟೆಂಡರ್ ಮಾಡಿ ಅದನ್ನು ಇದು ಮಾಡಲಿಕ್ಕಿಲ್ಲ. ಯಾವಾಗ ನಾವು ಯಾನಪ್ಪ ಅವರಿಗೆ ಹಸ್ತಾಂತರ ಮಾಡಿದ್ರೆ ಸಂಪೂರ್ಣವಾಗಿ ಇದನ್ನು ಮಾಡಿ ಅಲ್ಲಿಗೆ ಡಾಕ್ಟ್ರ್ ಪ್ಲಸ್ ಅದಕ್ಕೆ ಯಾರು ಅಟೆಂಡರ್ಸ್ ಬೇಕು, ಎಲ್ಲ ಎಕ್ವಿಪ್ಮೆಂಟ್ ಬೇಕು, ಎಲ್ಲ ಕೂಡ ತಯಾರು ಮಾಡಿಡುವಂಥ ವಿಚಾರ ಇವತ್ತು ಆಯಿತು. ಆದ ಕಾರಣ ಮಾರ್ಚರಿ ರೆಡಿ ಆದ ಸಂದರ್ಭದಲ್ಲಿ ನಮ್ಮ ಮಾರುತಿ ಯುವಕ ಮಂಡಲದವರು ಮುಂದೆ ನಿಂತು ಬಂದು ಬಹುಶಃ ಅವ್ರಿಗೆ ಅವತ್ತೇ ಬರೆದ ಆಸಕ್ತಿ ಇತ್ತು. ಅವ್ರು ಯಾವಾಗ ಶಾಲೆಯನ್ನು ಬಹುಶಃ ನಮ್ಮ ಮೌಗೇರಿ ಶಾಲೆಯನ್ನು ಇವತ್ತು ಅವರು ಅದನ್ನು ಅಭಿವೃದ್ಧಿ ಮಾಡಿದರೆ ಎಲ್ಲರ ಸಹಕಾರ ಇವತ್ತು ಪಡೆದುಕೊಂಡು ಆಗಲೇ ಇದರ ಬಗ್ಗೆ ಭಾಳ ಆಸಕ್ತಿ ಇತ್ತು. ಅವರು ಬಹುಶಃ ಮುಂದೆ ನಿಂತು ಬಂದು ಇವತ್ತು 4 ಸ್ಟೋರೇಜನ್ನು ಬಹುಶಃ ಕಾಡುವಂಥ ಕೆಲಸನ ಇವತ್ತು ಮಾಡಿದ್ದಾರೆ. ಒಂದು ಸಾಮಾಜಿಕವಾದ ನೆಲಗಟ್ಟಿನಲ್ಲಿ ಒಂದು ಸಂಘ ಸಂಸ್ಥೆಗಳು ಯುವಕರು ತಾವು ದುಡಿದುಕೊಂಡು ಎಲ್ಲರ ಸಹಕಾರ ಪಡೆದುಕೊಂಡು ಯಾವ ರೀತಿಯ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ಬೋದು ಮತ್ತು ಸೌಹಾರ್ದತೆಗೆ ದೊಡ್ಡ ಮಟ್ಟ ಒತ್ತನ್ನು ಕೊಡ್ಬೋದು ಅಂತೇಳಿ ಕೆಲವೇ ಸಂಘಟನೆ ತೋರಿಸುತ್ತಿದ್ದರೆ ಅದು ಅತ್ಯಂತ ಹೆಮ್ಮೆ ಇದೆ. ಅದು ಮಾರುತಿ ಯುವಕ ಮಂಡಲದ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರಿಗೆ ಕೆಲವು ಸಲ ಬಹುಶಃ ನಮ್ಮ ರಾಜ್ಯೋತ್ಸವ ಮಟ್ಟದ ರಾಜ್ಯ ಉತ್ಸವದ ಪ್ರಶಸ್ತಿ ಕೂಡ ಇವತ್ತು ಆಗಿದೆ, ಅವರ ಅರ್ಹತೆಗೆ ಅನುಗುಣವಾಗಿ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾವು ಮೋರ್ಚರಿ ಕಟ್ಟಿದ್ದೇವೆ, ಡಾಕ್ಟರ್ ಯಾನಪ್ಪ ಅವರು ಕೊಟ್ಟಿದ್ದಾರೆ, ಅಟೆಂಡರ್ ಕೊಟ್ಟಿದ್ದಾರೆ, ಕೋಲ್ಡ್ ಸ್ಟೋರೇಜ್ ಅದು ಬಹುಶಃ ನಮ್ಮ ಮಾರುತಿ ಅವರು ಕೊಟ್ಟಿದ್ದಾರೆ. ನಾನು ಎಲ್ಲರೆಲ್ಲ ಕೊಟ್ಟಿದ್ದಾರೆ. ಇನ್ನು ಪೇಷಂಟ್ ಅನ್ನು ಕೊಡಬೇಡಿ, ಅದು ಬಂದಾಗ ಬರಲಿ, ಅದಕ್ಕೆ ಗಡಿಬೇಡಿ ಮಾಡಬೇಕಂತ ಕೂಡ ನಾನು ಇವತ್ತು ವಿಚಾರ ಇವತ್ತು ಹಮ್ಮಿಗೆ ನಾನು ಹೇಳಿದ್ದೇನೆ. ಎಲ್ಲದೂ ಕೊಡುವಂಥ ವ್ಯವಸ್ಥೆ ಎಲ್ಲ ಕೂಡ ಆಗಿದೆ. ಇದರ ಜೊತೆಯಲ್ಲಿ ಬಹುಶಃ ನಾವಿಲ್ಲಿ ರಿಹ್ಯಾಬ್ ಸೆಂಟರ್ ಇಷ್ಟೆಲ್ಲ ಆದಾಗ ನಮ್ಮ ಯೋಜನೆ ಏನಿತ್ತು ಎಲ್ಲ ವಿಧ ಆಯಿತು. ಅಲೋಪತಿ ಮದ್ದಾಯಿತು, ಆಯುರ್ವೇದಕ್ಕೆ ಯುನಾನಿ, ಹೋಮಿಯೋಪತಿ ಆಯಿತು. ನಾನು ಅಮೆರಿಕ ಹೋದಾಗ ಅಲ್ಲಿ ರಿಹ್ಯಾಬ್ ಸೆಂಟ್ರನ್ನು ನೋಡಿದೆ. ನಾನು ನೆನೆಸಿದೆ ಅಲ್ಲಿ ಕೂತ್ಕೊಂಡು, ಅದೇ ಅವ್ರ ಕೈಕಾಲಿಲ್ಲ, ಅವರು ಅದನ್ನು ನಡೆಸ್ತಾ ಇದ್ದಾರೆ. ನಾನು ಹೇಳಿದೆ ನಮಗೆ ಯಾಕಿದೆ ಉಲ್ಲಾಳದಲ್ಲಿ ಈ ರೀತಿ ಒಂದು ರಿಹ್ಯಾಬ್ ಸೆಂಟರ್ ಮಾಡ್ಬೋದು, ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಡ್ಬೋದು. ಅಲ್ಲಿ ಫಿಸಿಯೋಥೆರಪಿ, ನ್ಯೂರೋಥೆರಪಿ, ಸ್ಪೀಚ್ ಆ್ಯಂಡ್ ಹಿಯರಿಂಗ್, ಬಹುಶಃ ಇವತ್ತು ಬ್ಲೈಂಡ್ನವರಿಗೆ ಎಲ್ಲ ರೀತಿಯ ಒಂದು ಹಂತದ ಮಾದರಿಯಾದ ಒಂದು ಪುನಶ್ಚೇತನ ಕೇಂದ್ರ ನಾವು ಯಾಕೆ ಎಲ್ಲಿಯೂ ಕೂಡ ಇಲ್ಲ ರಿಹ್ಯಾಬ್ ಸೆಂಟರ್ ಯಾಕೆ ಮಾಡಬಾರ್ದಂತ ಆಲೋಚನೆ ಮಾಡಿಕೊಂಡು ಬಂದು ಏನೇ ಆಗಲಿ ಅಂತೇಳಿ ನಾನೊಂದು 50 ಲಕ್ಷ ರೂಪಾಯಿ ಅನುದಾನ ಅದಕ್ಕೆ ಮೀಸಲಿಟ್ಟು ಕೆಲಸ ಸ್ಟಾರ್ಟ್ ಮಾಡುವ ಮತ್ತೆ ನೋಡುವಂಥ ಆಲೋಚನೆ ನಾನು ಮಾಡಿದೆ. ಅದಕ್ಕೆ ನಾವೆಲ್ಲ ಪ್ಲ್ಯಾನ್ ಮಾಡಿದ ಅಂಥ ಸಂದರ್ಭದಲ್ಲಿ ಆಲೋಚನೆ ಆಯಿತು. ಬಹುಶಃ ನಾನು ಯಾನಪ್ಪದಕ್ಕೂ ಚರ್ಚೆ ಮಾಡಿ ಯಾವ ರೀತಿ ಮಾದರಿಯಾಗಿ ಬರಬೇಕು ಮುಂದಿನ ದಿನಗಳಲ್ಲಿ ಅಂದರೆ ನಿಮ್ಗೆ ಅದರ ಐಡಿಯಾ ಜಾಸ್ತಿ ಗೊತ್ತಿರ್ತದೆ. ಅವರು ಎಕ್ಸ್ಪರ್ಟ್ ಹತ್ರ ಚರ್ಚೆ ಮಾಡಿಕೊಂಡು ಪ್ಲ್ಯಾನ್ ಕೊಟ್ಟರು ನಮಗೆ. 4 ಫ್ಲೋರ್ ಇದು, ಅದಕ್ಕೆ ರ್ಯಾಂಪು, ಇದಕ್ಕೆ ಲಿಫ್ಟ್, ಅದಕ್ಕೆ ಭವಿಷ್ಯದ 30 ವರ್ಷ ಆದರೂ ಕೂಡ ಜನಸಾಮಾನ್ಯರಿಗೆ ಪ್ರಯೋಜನ ಆಗುವಂತಹ ಮತ್ತು ಇದು ಅತ್ಯಗತ್ಯ ಇದೆ. ಭಾಳಷ್ಟು ಬುದ್ಧಿವಂತ ಮಕ್ಕಳಿದ್ದಾರೆ, ಅವ್ರನ್ನ ಟ್ರೈನಿಂಗ್ ಸ್ಪೀಚ್ ಟ್ರೈನ್ ಮಾಡೋಕ್ಕೆ ಜಾಗ ಇಲ್ಲ, ಅಥವಾ ಅವರಿಗೆ ನ್ಯೂರೋದಲ್ಲಿ ಸಡನ್ನಾಗಿ ಅವರಿಗೆ ಪ್ಯಾರಲೈಸ್ ಆಗಿಕೊಂಡು ಮತ್ತೆ ಅವರಿಗೆ ರಿಹ್ಯಾಬ್ ಮಾಡಬೇಕಾದ ಪರಿಸ್ಥಿತಿ ಎಲ್ಲಿಯೂ ಕೂಡ ಇವತ್ತು ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಯಾಕೆ ಆಗಬಾರ್ದು ಹೇಳಿದಾಗ ಬಹುಶಃ ಎಸ್ಟಿಮೇಟ್ ಕಾಸ್ಟ್ ನಮ್ಮದು 3 ಕೋಟಿ ತನಕ ಇವತ್ತು ಬರುವಂಥ ವಿಚಾರ ಇವತ್ತಾಯಿತು. ನಮ್ಮಲ್ಲಿರೋದು ಬರೀ 50 ಲಕ್ಷ ಮಾತ್ರ. ಎಂತ ಮಾಡೋದು ಅಂತ ಹೇಳಿದಾಗ ದೇವರು ನನಗೆ ಏನೋ ಒಂದು ಬುದ್ಧಿ ಕೊಟ್ಟಂತ ಗೊತ್ತಿಲ್ಲ. ನಾನು BPCL ಅವರ ಪರವೇಶ ಮತಿಯವರೊಂದು ಬಂದಿದ್ದರು. ಆಗ ನಾನು ಹೇಳಿದೆ, ನಿಮ್ಮ ನೀರಜ್ ಸಿಂಗ್ ಅಧ್ಯಕ್ಷರೆಲ್ಲ ಒಂದು ಚರ್ಚೆ ಮಾಡಲಿಕ್ಕೆ ಬಂದಾಗ ಅವ್ರಿಗೆ ನಾನು ಹೇಳಿದೆ, ನಮ್ಮಲ್ಲಿ ಈ ರೀತಿ ಒಂದು ಕೇಂದ್ರ ಇದೆ, ನಿಮ್ಮ CSR ಇಂದ ನಮಗೇನಾದರೂ
ಕೊಡುವುದಾದಲ್ಲಿ ಬಹುಶಃ ನಮಗೆ ಅದು ಅತಿ ಅಗತ್ಯ ಅಂತ ಹೇಳಿ ನಾನು ಈ ಒಂದು ಪ್ರಪೋಸಲ್ ಕೊಟ್ಟಾಗ ಪರ್ವೇಸತ ಕೊಟ್ಟ ತಕ್ಷಣ ಅವರ ಸತೀಶ್ ಮತ್ತು ಅವರು ಚೇರ್ಮನ್ ಆಗಿರುವಂತಹ ರಾಜ್ಯದ ಮುಖ್ಯಸ್ಥ ನೀರಜ್ ಸಿಂಗ್ ಅವರಿಗೆ ಮಾಹಿತಿ ಕೊಟ್ಟಾಗ ತಕ್ಷಣ 1,59,00,000 ರೂಪಾಯಿ ಅವರನ್ನು ಬಿಡುಗಡೆ ಮಾಡಿದ ಕೆಲಸ ಇವತ್ತು ಅಲ್ಲಿ ನೋಡಿ. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನಾವು ಸದುದ್ದೇಶದಿಂದ ಉತ್ತಮವಾದ ಕೆಲಸ ಮಾಡಬೇಕನ್ನ ಮುಂದೆ ಒಂದು ಹೆಜ್ಜೆ ಇಟ್ಟರೆ ದೇವರದು ಒಂದಲ್ಲ ಒಂದು ರೀತಿಯಿಂದ ನಮಗೆ ಸಹಕಾರ ಕೊಟ್ಟೇ ಕೊಡ್ತಂತೇಳಿ ಅದು ಈ ಆಸ್ಪತ್ರೆ ನಿರ್ದೇಶನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮಲ್ಲಿ ದುಡ್ಡಿಲ್ಲ, ಅನುದಾನ ಇಲ್ಲ ಅಂದ್ರೆ ಅದನ್ನು ಮಾಡದೆ ಕೂತ್ಕೊಳ್ತಿದ್ರೆ ಅದು ಆಗ್ತಾನೆ ಇರಲಿಲ್ಲ. ಅವತ್ತು ಮುಂದೆ ಒಂದು ಹೆಜ್ಜೆ ಮುಂದೆಟ್ಟ ಕಾರಣ ಇವತ್ತೆಲ್ಲ ಕೂಡ ಕೊಡುವಂಥ ವಿಚಾರ ಇತ್ತಾಯಿತು. ಆದಾಗ ನಾವು 1,59,00,000 ಅವ್ರದ್ದು, ನಮ್ಮದು 50 ಲಕ್ಷ, 50 ಅಲ್ಲಿ 2,09,00,000 ಆಯಿತು. ಇನ್ನೂ ಕೂಡ 91 ಲಕ್ಷ ಬಾಕಿ ಇದೆ. ಚೇರ್ಮನ್ ಬಂದಿದ್ದಾರೆ, ಅವರು ಖಂಡಿತವಾಗಿ ಮುಂದಿನ ವರ್ಷ ಅದನ್ನು ಬಿಡುಗಡೆ ಮಾಡ್ತಾರೆ ಅಂತ ನನಗೆ ಐ ಆಮ್ ಶೂರ್ ದಟ್ ಯುವರ್ BPCL ವಿಲ್ ಅಪ್ರಿಷಿಯೇಟ್ ದಿಸ್ ಆಲ್ ಎಫರ್ಟ್ ಆ್ಯಂಡ್ ವಾಟ್ ಎವರ್ ದಟ್ ಪೆಂಡಿಂಗ್ ಇಸ್ ದೇರ್ ಇನ್ ನೆಕ್ಸ್ಟ್ ಇಯರ್ ಸರ್. ಯಾಕೆಂದ್ರೆ ಬಿಡ್ಲಿಕ್ಕೆ ಕಟ್ಟಲಿಕ್ಕೆ 1 ವರ್ಷ ಬೇಕು. ನೆಕ್ಸ್ಟ್ ಇಯರ್ ಸರ್ ಕಮ್ ಯುವರ್ ಸಪೋರ್ಟ್ ಇಸ್ ಮಚ್ ಮೋರ್ ನೀಡೆಡ್ ಫಾರ್ ಅಸ್ ಅಂತ ಹೇಳಿ ಇಡೀ ನಮ್ಮ ಉಳ್ಳಾಲ ಜನತೆಯ ಪರವಾಗಿ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸಿ ಅವರಿಗೆ ವಿಶೇಷ ಧನ್ಯವಾದ ಕ್ಲಾಪ್ ನೋಡಿರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ಇಷ್ಟೆಲ್ಲ ನಮ್ಮ ಮೂಲಭೂತ ಸೌಕರ್ಯ ಕೊಟ್ಟರೆ ಅದರ ನಂತರ ನಮ್ಮದು ಅದು ಆಲೋಚನೆ ತುಂಬ ಇದೆ. ಇಲ್ಲಿ ಉತ್ತಮವಾದ ಇಂಟರ್ಲಾಕ್ ಹಾಕಿ ಲ್ಯಾಂಡ್ಸ್ಕೇಪಿಂಗ್ ಮಾಡಿ ಗಾರ್ಡನಿಂಗ್ ಮಾಡಿ ಪೇಷಂಟ್ಗೆ ಇರಲಿ ಒಂದು ವಾಕಿಂಗ್ ಸಿಸ್ಟಮ್ ಮಾಡಬೇಕು, ಒಂದು ಸಣ್ಣ ಮಟ್ಟದ ಓಪನ್ ಜಿಮ್ ಮಾಡಬೇಕು. ಮಕ್ಕಳು ಇವಾಗ ಯಾರು ಬಂದರೆ ಆ ಫ್ರೀ ಟೈಮಲ್ಲಿ ಅವರಿಗೆ ಒಂದು ಫ್ರೀಯಾಗಿ ಎಕ್ಸಸೈಸ್ ಮಾಡಲಿಕ್ಕೆ ಬೇರೆ ಬೇರೆ ಯೋಚನೆ ಹಂತವಾಗಿದೆ. ಅದಕ್ಕೆ ಅದೆಲ್ಲ ಸಣ್ಣ ಸಣ್ಣ ಕೆಲಸ ಖಂಡಿತವಾಗಿ ನಾವು ಇವತ್ತು ಮಾಡಿಕೊಂಡು ಹೋಗ್ತೇವೆ. ಅದೇ ಸಂದರ್ಭ ನಾವಿಲ್ಲಿ ನಮ್ಮ ಕಮರ್ಷಿಯಲ್ ಸಂಖ್ಯೆಯನ್ನು ಕೂಡ ನಾವು ಇವತ್ತಲ್ಲಿ ಕಟ್ಟಿದ್ದೇವೆ. 5ಕ್ಕೆ ಅಲ್ಲಿ ಕ್ಯಾಂಟೀನ್ ಇದೆ. ಬಹುಶಃ ಮುಂದಿನಲ್ಲಿ ನಂದಿನಿ ಪಾರ್ಲರ್ ಬರ್ತದೆ. ಅಲ್ಲಿ ಬೇರೆ ಗ್ರೋಸರಿ ಶಾಪ್, ಫ್ರೂಟ್ ಶಾಪ್ ಎಲ್ಲವೂ ಕೂಡ ಒಂದೇ ಕೇಂದ್ರದಲ್ಲಿ ಬರುವಂತಹ ಒಂದು ಅವಕಾಶಗಳು ಅವತ್ತೇನು ಮಾಡಿಟ್ಟಿದ್ದೇವೆ ಅದನ್ನು ಈಗಲೂ ಕೂಡ ನಾವು ಮಾಡಿ ಇಟ್ಟಿದ್ದೇವೆ. ಇದೆಲ್ಲ ಕೂಡ ಆದರೂ ಕೂಡ ನಮಗೆ ಇಲ್ಲಿಯ ಎಲ್ಲ ಸಿಬ್ಬಂದಿಗಳು, ಅದು ನಮ್ಮ ಸರ್ಕಾರಿ ಇಲಾಖೆ, ನಮ್ಮ ಆರೋಗ್ಯ ಇಲಾಖೆ ಮತ್ತು ಆಯುಷ್ ಇಲಾಖೆ ಸಿಬ್ಬಂದಿಗಳು, ಪ್ರೈವೇಟ್ನ NFI ಸಿಬ್ಬಂದಿಗಳು, ಆ ಡಾಕ್ಟರ್ ಎಲ್ಲರೂ ಕೂಡ ಪ್ರಾಮಾಣಿಕತೆಯಿಂದ ತಮ್ಮ ಸೇವೆ ಮುಂದುವರಿಸಿಕೊಂಡು ಅತ್ಯಂತ ಪ್ರೀತಿಯ ಒಂದು ಆಸ್ಪತ್ರೆಯಾಗಿ ಇದನ್ನು ಪರಿವರ್ತನೆ ಇವತ್ತು ಮಾಡಿದ್ದಾರೆ. ಇವತ್ತು ನಾವು ಅಲೋಪತಿ ಮತ್ತು ಆಯುರ್ವೇದ ಮುಂಚೆ ನಮಗೆ 40ರಿಂದ 50 ಪೇಷಂಟ್ ಒಟ್ಟಿಗೆ ಆಗಿ ದಿವಸಕ್ಕೆ 40ರಿಂದ 50 ಇದ್ದಂಥ ಪೇಷಂಟ್ ಇವತ್ತು 500ಗಿಂತ 600 ಇವತ್ತು ಬಂದಿದ್ರೆ ಇಲ್ಲಿಯ ವೈದ್ಯರು, ಸಿಬ್ಬಂದಿ ವರ್ಗದ ನರ್ಸ್ಗಳು ಎಲ್ಲರ ಶ್ರಮ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇದು ಎಲ್ಲರಿಗೆ ಪ್ರಯೋಜನ ಆಗುವಂಥ ಕೇಂದ್ರಗಳು ಮುಂದಿನ ದಿನಗಳು ಇವತ್ತು ಆಗಲಿ. ನಾವು ಯಾಕಂದರೆ ಇದು ನಾವು 2014 ಸ್ಟಾರ್ಟ್ ಮಾಡಿದ್ವಿ. 10 ವರ್ಷ ಆಗ್ತದೆ. ಯಾವುದೇ ಒಂದು ಕೆಲಸ ಕಾರ್ಯಗಳು ಇವತ್ತಿಂದ ನಾಳೆಗೆ ಎಲ್ಲರಿಗೂ ಕೂಡ ಆಗೋದಿಲ್ಲ. ನಾವು ಪ್ರಾರಂಭ ಮಾಡಬೇಕು, ಹಂತವಾಗಿ ಅದು ಬಂದು ನಿಲ್ತದೆ. ಇನ್ನು ಸ್ವಲ್ಪ ಕೆಲಸ ಬಾಕಿ ಇದೆ. ಇಲ್ಲಿ ನಾವು ಗಾರ್ಡನಿಂಗ್ ಮಾಡಿ ಇದನ್ನು ಸ್ವಲ್ಪ ರಿಯಾಬ್ ಬಂದ ನಂತರ ಗಾರ್ಡನಿಂಗ್ ಮಾಡಿ, ಲ್ಯಾಂಡ್ಸ್ಕೇಪ್ ಮಾಡಿ, ವಾಕಿಂಗ್ ಟ್ರ್ಯಾಕ್ ಮಾಡಿ, ಸ್ವಲ್ಪ ಓಪನ್ ಜಿಮ್ ಇದು ಎಕ್ವಿಪ್ಮೆಂಟ್ ಎಲ್ಲ ಹಾಕಿದರೆ ಒಂದು ಮಾಡೆಲ್ ಆದ, ಒಂದು ಮಾದರಿಯಾದ ಕಮ್ಯುನಿಟಿ ಹೆಲ್ತ್ ಸೆಂಟರ್. ದಯವಿಟ್ಟು ನಾನು ಇಡೀ ನಿಮಗೆ ಹೇಳ್ತೇನೆ, ಇದು ಸಮುದಾಯ ಆರೋಗ್ಯ ಕೇಂದ್ರ, ಇದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಲ್ಲ. ನಾಳೆ ನನಗೆ ಒಂದು ಆಪರೇಷನ್ ಮಾಡಿ ಅಂತೇಳಿ ಇಲ್ಲಿವರೆಗೆ ಆಪರೇಷನ್ ಮಾಡಲಿಕ್ಕೆ ಆಗುದ, ಜನ ಅರ್ಥ ಮಾಡಿಕೊಳ್ಬೇಕು. ಇದು ಸಮುದಾಯ ಆರೋಗ್ಯ ಕೇಂದ್ರ. ಸಣ್ಣ ಪುಟ್ಟ ಹುಷಾರಿಲ್ಲದಿದ್ದರೆ ನಿಮಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಅದಕ್ಕಿಂತ ದೊಡ್ಡ ಮಟ್ಟದ ವ್ಯವಸ್ಥೆ ಬಂದರೆ ನಿಮಗೆ ಸಮುದಾಯ ಆರೋಗ್ಯ ಕೇಂದ್ರ. ಇಲ್ಲಿ ನಾವು ತಾಲೂಕು ಮಟ್ಟದ ಅವಕಾಶದಲ್ಲಿ ಕೊಟ್ಟಿದ್ದೇವೆ. ಅದಕ್ಕಿಂತ ದೊಡ್ಡ ಮಟ್ಟ ಆದರೆ ನೀವು ತಾಲೂಕು ಮಟ್ಟದ ತಾಲೂಕು ಮಟ್ಟದ ಚಿಕಿತ್ಸೆ ಮಾತ್ರ ಸಿಕ್ಕುವಂಥದ್ದು. ಜಿಲ್ಲಾ ಆಸ್ಪತ್ರೆಯಲ್ಲಿ ಜಿಲ್ಲಾ ಮಟ್ಟ ಚಿಕಿತ್ಸೆ ಮಾತ್ರ ಸಿಕ್ಕುವಂಥದ್ದು. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ನಿಮಗೆ ವ್ಯವಸ್ಥೆ ಸಿಕ್ಕುವಂಥದ್ದು. ಸೊ ಜನರು ಅರ್ಥ ಮಾಡಿಕೊಳ್ಬೇಕು. ನೀವು ಇಲ್ಲಿ ಬಂದು ನನಗೆ ಸೂಪರ್ ಫೆಸಿಲಿಟಿಗೆ ಕೊಡಲಿಕ್ಕೆ ಆಗೋದಿಲ್ಲ, ಅಥವಾ ಜಿಲ್ಲಾ ಮಟ್ಟದ ಚಿಕಿತ್ಸೆಗಳು ಇವ್ರಿಗೆ ಕೊಡಲಿಕ್ಕೆ ಆಗುವುದಿಲ್ಲ. ಇದು ಅರ್ಜೆಂಟಾಗಿ ಸಣ್ಣ ಪುಟ್ಟ ರೋಗ ಮತ್ತು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅತ್ಯುತ್ತಮವಾದ ವ್ಯವಸ್ಥೆಯನ್ನು ಸರ್ಕಾರ ಮತ್ತು ಪ್ರೈವೇಟ್ ಸಂಸ್ಥೆಗೆ ಇಡೀ ರಾಜ್ಯದಲ್ಲೇ ಇದು ಪ್ರಪ್ರಥಮವಾಗಿದೆ. ಇದನ್ನು ಬಹುಶಃ ಮಂತ್ರಿಗಳು ಹೇಳಿದ್ದಾರೆ. ಇದನ್ನು ಬೇರೆ ಜಿಲ್ಲೆ ಮತ್ತು ಬೇರೆ ಪ್ರದೇಶಗಳು ನಾವು ಇದೇ ರೀತಿ PPP ಮಾಡಲಲ್ಲಿ CSN ತಗೊಳ್ಳಿಕ್ಕೆ ನಾವು ವಿಸ್ತರಿಸಿ ಇದನ್ನು ಒಂದು ರಾಜ್ಯದೊಂದು ಪಾಲಿಸಿಯಾಗಿ ನಾವು ಇವತ್ತು ಮಾಡ್ತೇವೆ ಅಂತ ಹೇಳಿಕೊಂಡು. ಆದರೆ ಇಷ್ಟೆಲ್ಲ ಆದರೂ ಕೂಡ ಒಂದು ಊರು ಸ್ಮಾರ್ಟ್ ಆಗಬೇಕಾದ್ರೆ ಈ ಆಸ್ಪತ್ರೆ, ಈ ರೋಡು, ಈ ಬಿಲ್ಡಿಂಗ್ ಎಲ್ಲ ಬಂದರೆ ಉಳ್ಳಾಲ ಸ್ಮಾರ್ಟ್ ಆಗೋದಿಲ್ಲ. ಉಳ್ಳಾಲ ಸ್ಮಾರ್ಟ್ ಆಗಬೇಕಾದ್ರೆ ಉಳ್ಳಾಲ ಜನತೆ ಸ್ಮಾರ್ಟ್ ಆದಾಗ ಮಾತ್ರ ಉಳ್ಳಾಲ ಸ್ಮಾರ್ಟ್ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತೇನೆ ನಾನು ಇವತ್ತು ಬಯಸ್ತೇನೆ. ನಾವಿದು ಎಷ್ಟೇ ಚಂದ ಏನೇ ಮಾಡಿದ್ರು ಕೂಡ ನೀವು ಸರಿ ಇಲ್ಲದ ನಾವೆಂತ ಮಾಡೋದಿಲ್ಲ. ಅದಕ್ಕಾಗಿ ಇದು ಕರೆಕ್ಟ್ ಇರಬೇಕಾದ್ರೆ ನೀವು ಜನರು ಸರಿ ಇರಬೇಕು. ಜನ ಸರಿ ಇದ್ದಾಗ ಅದು ಊರು ಸರಿ ಇರುವಂಥ ಕೆಲಸ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗ್ತದೆ. ಆದ ಕಾರಣ ನಾವೆಲ್ಲರೂ ಕೂಡ ಜನಪ್ರತಿನಿಧಿಗಳು, ಸರ್ಕಾರದ ಅಧಿಕಾರಿಗಳು, ಸಂಘ ಸಂಸ್ಥೆಯರು, ಜನರು
ನಾವು 4 ವರ್ಗ ಕೂಡ ಒಟ್ಟಿಗೆ ಸೇರಿಕೊಂಡು ಇದನ್ನು ಮಾದರಿಯಾದ ಒಂದು ಪ್ರದೇಶ ಮಾಡಿ ಇದು ಅತ್ಯುತ್ತಮವಾದ ಕೇಂದ್ರವಾಗಿ ಮುಂದುವರಿಸಿಕೊಂಡು ನಾವು ಯಾರು ಕೂಡ ಪರ್ಮನೆಂಟ್ ಅಲ್ಲ. ನಾವು ಇವತ್ತಿರ್ಬೋದು, ಯಾರು ಕೂಡ ಪರ್ಮನೆಂಟ್ 5-10 ವರ್ಷ ಅಂತ 15 ವರ್ಷ ನಾವು ಬದುಕಿದ್ದೇವೆ, ನಮ್ಗೆ ಯಾರು ಕೂಡ ಗೊತ್ತಿರೋದಿಲ್ಲ. ಆದರೆ ಈ ಮಾಡಿದಂಥ ಕೆಲಸ ಮಾತ್ರ ಶಾಶ್ವತವಾಗಿ ನೆಲೆ ನಿಲ್ಲುವಂಥ ಕೆಲಸ ಇವತ್ತು ಆಗ್ತದೆ. ಇದು ನಮಗಾಗಿ ಅಲ್ಲ, ಇದು ಇನ್ನು ಹುಟ್ಟಿ ಬರುವಂಥ ಮಕ್ಕಳಿಗೆ ಬೇಕಾಗಿ ಬಿಟ್ಟು ಹೋಗುವಂಥ ದೊಡ್ಡ ಮಟ್ಟದ ಆಸ್ತಿ ಸಂಪತ್ತನ್ನು ನಾವು ನೀವೆಲ್ಲ ಇವತ್ತು ಸೇರಿ ಇವತ್ತು ಇಲ್ಲಿ ಮಾಡ್ತಾ ಇದ್ದೇವೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನಿತ್ತು ಸಲ್ಲಿಸಿಕೊಂಡು ನಾವೊಂದು ಸುರಕ್ಷಾ ಸಮಿತಿ ಮುಂದಿನ ಉತ್ತಮ ಮಾದರಿಯಾಗಿ ಮುಂದೆ ಕೆಲಸ ಮಾಡುವ ನಿಮ್ಮೆಲ್ಲರ ವಿಶೇಷದ ಮಾರ್ಗದರ್ಶನ ಸಹಕಾರ ಕೊಡುವಂಥ ಅವಕಾಶ ನಮಗೆಲ್ಲರಿಗೂ ಕೂಡ ಇವತ್ತು ಆಗಲಿ. ಮತ್ತು ಏನಾದರೂ ಹೆಚ್ಚು ಕಮ್ಮಿ ಎಂದು ಬಂದೇ ಬರ್ತದೆ, ಇಲ್ಲ 100ಕ್ಕೂ 100 ಯಾವಾಗಲೂ ಪ್ರತಿ ದಿವಸ ಕೂಡ 100ಕ್ಕೂ 100 ಯಾವಾಗಲೂ ಸಹ ಹೇಳಲಿಕ್ಕೆ ಆಗಲ್ಲ. ಕೆಲವೊಮ್ಮೆ ಒಂದು ಸಣ್ಣ ಪುಟ್ಟ ಸಮಸ್ಯೆ ಕೆಲವೊಂದು ಕಡೆ ಬರ್ತದೆ. ಅದು ಮನುಷ್ಯರಲ್ಲಿ ಎಲ್ಲ ತಪ್ಪೇ ಇಲ್ಲದಂಥ ಪ್ರದೇಶ ಇರಬೇಕು, ಅದು ಸ್ವರ್ಗ ಮಾತ್ರ. ಮತ್ತು ತಪ್ಪು ಮಾಡಿದ ಮನುಷ್ಯನ ಇರಬೇಕಾದ್ರೆ ಅದು ದೇವರು ಮಾತ್ರ. ಆದ ಕಾರಣ ಮನುಷ್ಯತ್ವದಲ್ಲಿ ಮತ್ತು ಭೂಮಿಯಲ್ಲಿ ಹೆಚ್ಚು ಕಮ್ಮಿ ಬಂದೇ ಬರ್ತದೆ. ಅದನ್ನು ನಾವು ಸಕಾರಾತ್ಮಕವಾಗಿ ಸಮಾಧಾನದಿಂದ ಸಮಸ್ಯೆಯನ್ನು ನಾವು ಬಗೆಹರಿಸಲಿಕ್ಕೆ ಸಹಕಾರ ಕೊಟ್ಟು ನಾವು ಸಮಸ್ಯೆಯನ್ನು ಬಗೆಹರಿಸುವಂಥ ಯುವ ಜನಾಂಗ ಮತ್ತು ವ್ಯಕ್ತಿತ್ವ ಆಗಬೇಕು ಹೊರತು ಸಮಸ್ಯೆ ಬಂದಾಗ ಸಮಸ್ಯೆಯಲ್ಲಿ ಹುಡುಕಿಕೊಂಡು ಮತ್ತೆ ಸಮಸ್ಯೆ ಸೃಷ್ಟಿಸುವಂಥ ಮನೋಭಾವ ಯಾರಿಗೂ ಕೂಡ ಉಲ್ಲಾಲದವರಿಗೆ ಬರಬಾರ್ದಂತ ನಾನು ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಈ ಉಲ್ಲಾಲವನ್ನು ಕಟ್ಟುವವರಾಗಬೇಕು. ನಾವು ಉಲ್ಲಾಲವನ್ನು ಬಿಡುಗಡೆ ಮಾಡುವಂಥ ನಾವು ಬಿಕ್ಕಟ್ಟು ಮಾಡುವಂಥ ಒಂದು ವ್ಯಕ್ತಿತ್ವ ನಮಗೆ ಯಾರಿಗೂ ಕೂಡ ಇವತ್ತು ಬರಬಾರ್ದು. ನಾವೆಲ್ಲ ಜಾತಿ ಎಲ್ಲ ಮತ್ತು ವರ್ಗದವರು ಒಂದು ಕುಟುಂಬದ ರೀತಿಯಲ್ಲಿ ಅಣ್ಣ ತಮ್ಮಂದ ರೀತಿಯಲ್ಲಿ ಉತ್ತಮವಾಗಿ ಸಂತೋಷದಿಂದ ಇದ್ದುಕೊಂಡು ಭವಿಷ್ಯಕ್ಕೆ ಉತ್ತಮವಾದ ಸಮಾಜ ಬಿಟ್ಟುಕೊಂಡು ಉತ್ತಮವಾದ ಉಲ್ಲಾಲ ಬಿಟ್ಟುಕೊಳ್ಳುವಂಥ ಅವಕಾಶ ಆಗಲಿ ಅಂತ ಹೇಳಿಕೊಂಡು ನಾನು ಮತ್ತೊಮ್ಮೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಲ್ಲಿಸ್ತೇನೆ ಎಲ್ಲ ರೀತಿಯ ಅಭಿವೃದ್ಧಿಗೆ. ಅದರಲ್ಲಿ ವಿಶೇಷವಾಗಿ ನಮಗೆ 2 ಸೇತುವೆಗೆ ಕ್ಯಾಬಿನೆಟ್ನಲ್ಲಿ ಒಂದೇ ದಿವಸ ಶಾಸಕರೆಲ್ಲರಿಗೂ ಕೂಡ 5 ಕೋಟಿ ಕೂಡ ಸಿಕ್ಕುವುದು ಭಾಳ ಕಷ್ಟ. ಆದರೆ ನಮಗೆ ಕ್ಯಾಬಿನೆಟ್ನಲ್ಲಿ ದಿನೇಶ್ ಗುಂಡೂರಾವ್ ಇದ್ದ ಕಾರಣ ಇಡೀ ನಮ್ಮ ಕ್ಷೇತ್ರಕ್ಕೆ ಒಂದೇ ದಿವಸದಲ್ಲಿ 267 ಕೋಟಿಯದ್ದು ಬಿಡುಗಡೆ ಆಗಿರೋದು ನಮ್ಮ ಕ್ಷೇತ್ರ ಮಾತ್ರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಕೋಟೆಪುರದಿಂದ ಬೋಲಾರಕ್ಕೆ ಸೇತುವೆ, ಅದೇ ಒಂದು ಸಚಿಪದಿಂದ ತುಂಬೆಗೆ ಸೇತುವೆ. ನಾನು ಹೀಗೆಲ್ಲ ತಮಾಷೆ ಹೇಳಿದ್ದೆ, ಕೋಟೆಪುರದಿಂದ ಬೋಲಾರಕ್ಕೆ ಸೇತುವೆ ಇದು ಆಗಲಿಕ್ಕೆ ಉಂಟಾ, ಇದೆಲ್ಲ ಹೇಳಿ ಹೋಗ್ತಾರೆ. ಇದು ಹಾಗೆ ಭಾಳಷ್ಟು ಚರ್ಚೆ ಆಯಿತು. ಹಾಗೆ ಅದು ಹೇಗೆ ಮಾಡ್ತಾರೆ ಅಂತ ಕೇಳಿ ಆಗ ನಾನು ಸ್ಪೀಕರ್ ಹೇಗೆ ಆಗಿದ್ದೇನೆ, ಅದೇ ರೀತಿ ಅದು ಕೂಡ ಆಗ್ತದೆ, ಗಡಿಬಿಡಿ ಮಾಡಬೇಕು ಅಂತ ಹೇಳಿದೆ. ಆಗುವಂಥ ಕೆಲಸ ಆಗ್ತಾ ಇದ್ದೇನೆ, ಉತ್ತಮವಾದ ಕೆಲಸ ಮುಖಾಂತರ ಹೋಗುವ ಅದು ಆಟೋಮೆಟಿಕ್ ಕೆಲಸ ಇದ್ದೇನೆ. ಅದು ಈ ಸೇತುವೆ ಏನಾದ್ರು ಆದರೆ ಈ ಉಲ್ಲಾಲದ ಅಭಿವೃದ್ಧಿಯನ್ನು ಯಾರನ್ನ ನಿಲ್ಲಿಸಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಅದಕ್ಕಾಗಿ ನಮ್ಮಲ್ಲಿ ಕೊನೆಯದಾಗಿ 2 ಯೋಜನೆ ನಮ್ಮ ಕೈಯಲ್ಲಿದೆ. ಒಂದು ಕಲ್ಲಾಪಿನ ನೇರವಾಗಿ ಸಚ್ಬಗೆ ನಮ್ಮ ಸಮುದ್ರ ನಮ್ಮ ನದಿ ಬದಿಯಲ್ಲೇ ನಾವೊಂದು ರಸ್ತೆ ನಿರ್ಮಾಣ ಮಾಡುವಂಥದ್ದು. ಅದಕ್ಕಾಗಿ ಈಗಾಗಲೇ 20 ಕೋಟಿ ರೂಪಾಯಲ್ಲಿ ಕೆಲಸ ಇವತ್ತು ಪ್ರಾರಂಭ ಆಗಿದೆ. ಅದು 5-10 ವರ್ಷ ತಗೊಳ್ಬೋದು ಕಂಪ್ಲೀಟ್ ಆಗಲಿಕ್ಕೆ. ಈ ಬ್ರಿಡ್ಜ್ ಆದ ನಂತರ ನಮ್ಮ ದೊಡ್ಡ ಮಟ್ಟದ ಯೋಜನೆ ಏನಂತ ಹೇಳಿದರೆ ಈ ಕೋಟೆಪುರ ಸಮುದ್ರ ಬದಿಯಿಂದ ಹಿಡಿದು ನೇರವಾಗಿ ತಲಪಾಡಿ ಸಮುದ್ರ ಬದಿ ಹೊರಗೆ ಸಮುದ್ರ ಬದಿ ಒಂದು ರಸ್ತೆ ನಿರ್ಮಾಣ ಮಾಡಿ, ಒಂದು ಬಾಂಬೆ ತರ ಮೆರೈನ್ ಡ್ರೈವ್ ಒಂದು ರಸ್ತೆ ನಿರ್ಮಾಣ ಮಾಡಿ ಸುಮಾರು 1200 ಕೋಟಿ 2 ಯೋಜನೆಗೆ ನಮಗೆ ಬೇಕಾಗೋದು ದೊಡ್ಡ ಮಟ್ಟದ ಯೋಜನೆ. ಅದು ಬಹುಶಃ ಮುಂದಿನ ದಿನಗಳಲ್ಲಿ ಅದು ಯಾರೇ ಇರಲಿ ಪ್ಲಾನ್ ಮಾಡಿ ನಾವು ಹಾಕಿ ಬಿಡ್ತೇವೆ. ನಾವಿಡ್ತೇವೆ, ಮುಂದೆ ಬಂದವರು ಬಂದು ಯಾರು ಬಂದರೂ ಆ ಕೆಲಸ ಮುಂದುವರಿಸ್ಕೊಂಡು ಹೋದರೆ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಒಂದು ಟೂರಿಸಮ್ ಇರಲಿ, ಎಜುಕೇಷನ್ ಇರಲಿ, ಶೈಕ್ಷಣಿಕ ಧಾರ್ಮಿಕತೆ ಇರಲಿ, ಎಲ್ಲ ಒಂದು ಈ ಉಲ್ಲಾಲಕ್ಕೆ ದೇವರು ನಮಗೆ ಬೇಕಾಗುವಂಥ ಎಲ್ಲ ಪರಿಸರದ ಸೌಂದರ್ಯ ಕೊಟ್ಟಿದ್ದಾರೆ. ಉತ್ತಮವಾದ ಆರೋಗ್ಯ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ, ಉತ್ತಮವಾದ ಶೈಕ್ಷಣಿಕ ಕೇಂದ್ರ ಕೊಟ್ಟಿದ್ದಾನೆ. ಇತಿಹಾಸ ಸೈಯದ್ ಮದನಿ ದರ್ಗಾ, ಸೋಮನಾಥ ದೇವಸ್ಥಾನ, ಸೈಂಟ್ ಸೆಬಾಸ್ಟಿಯನ್ ಚರ್ಚ್, ಭಗವತಿ ಕ್ಷೇತ್ರಗಳು, ಮಗುವಿನ ಸಂಸ್ಥೆಯವರು, ಬಂಡಿಕೋಟೆಯ ದೇವಸ್ಥಾನಗಳು ಎಲ್ಲ ಎಲ್ಲ ಜಾತಿ ಧರ್ಮದವರ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿದೆ. ಆದ ಕಾರಣ ಇದನ್ನು ಉಳಿಸಿಕೊಂಡು ಸದುಪಯೋಗ ಮಾಡಿಸಿಕೊಂಡು ದೊಡ್ಡ ಮಟ್ಟದ ಪ್ರವಾಸಿ ಯಾತ್ರಕ್ಕೆ ಪರಿವರ್ತನೆ ಮಾಡಿ ಬೇರೆ ಬೇರೆ ರಾಜ್ಯದ ಮತ್ತು ದೇಶದ ಜನರನ್ನು ಇಲ್ಲಿಗೆ ಆಕರ್ಷಿಸುವ ಕೆಲಸ ಅದು ನಮ್ಮ ಈ ಊರಿನ ಜನತೆಯ ಕೆಲಸ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ನೀವು ಪ್ರೀತಿ ವಿಶ್ವಾಸದಿಂದ ಕರೆಕ್ಟಾಗಿರಿ, ಆಟೋಮೆಟಿಕ್ ಆಗಿ ಅತ್ಯಂತ ದೊಡ್ಡ ಸ್ಥಾನಕ್ಕೂ ಅವಕಾಶ ಆಗ್ತದೆ ಹೇಳಿಕೊಳ್ತಾ ನಾನು ಬಹುಶಃ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಳ್ಳುತ್ತಾ ನಾವೆಲ್ಲರೂ ಕೂಡ ಮುಂದಿನ ದಿನಗಳು ಜೊತೆಯಾಗಿ ನಾವು ಈ ಒಂದು ಕ್ಯಾಂಪಸ್ಸನ್ನು ಮಾದರಿಯ ಕ್ಯಾಂಪಸ್ ತಗೊಂಡೋಗಿ ಎಲ್ಲ ಪ್ರಯತ್ನ ಮಾಡೋದು ಹೇಳಿಕೊಳ್ತಾ ಬಹುಶಃ ನಾನು ನಮ್ಮ ಉಸ್ತುವಾರಿ ಸಚಿವರಿಗೆ ಒಂದೇ ನೆಕ್ಸ್ಟ್ ನಮ್ಮದು ಈ ಪೊಲೀಸ್ ಸ್ಟೇಷನ್ ಒಂದು ಬಹುಶಃ ನಾವು ಅಭಿವೃದ್ಧಿ ಪಡಿಸಬೇಕಂತ ಒಂದು ಯೋಜನೆ ಇದೆ. ನಿಮ್ಮೆಲ್ಲರ ಸಹಕಾರ ನಮಗೆ ಅತಿ ಅಗತ್ಯ ಅಂತ ಹೇಳಿಕೊಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ ಯಾವುದೇ ಯೋಜನೆಗಳು ಅನುಷ್ಠಾನಗೊಳಿಸಿದರೆ ಯಾವುದೇ ಸಂಶಯ ಎಂಬುದಕ್ಕೆ ಸ್ಪಷ್ಟ ನಿದರ್ಶನ ಸಭಾಧ್ಯಕ್ಷರು ಉಲ್ಲಾರಿಗೆ ಪಡೆದುಕೊಳ್ಳಬೇಕು ವಿನಂತಿಸಿದ್ದಾರೆ. UT ಖಾದರ್ ಅವರು ಮಾತನಾಡಿದ ಮೇಲೆ ನಗುತ್ತಾ ತನ್ನ ಭಾಷಣವನ್ನು ಪ್ರಾರಂಭ ಮಾಡಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ
ಮತ್ತು ಎಲ್ಲವನ್ನ ಇವತ್ತು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮಗಳು ನಡೆದಿದೆ. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ದಿನೇಶ್ ಗುಂಡೂರಾವ್ ಅವರು ಈ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಮೇಲೆ ಹೊಸ ಚಿಂತನೆಗಳನ್ನು ಈ ರಾಜ್ಯದಲ್ಲಿ ಅವರು ತಂದಿದ್ದಾರೆ ಮತ್ತು ಮುಕ್ತ ಮನಸ್ಸಿನಿಂದ ಜನರ ಸಮಸ್ಯೆಗಳನ್ನು ಸ್ವೀಕಾರ ಮಾಡತಕ್ಕಂಥ ಒಬ್ಬ ಮಂತ್ರಿ ನಮ್ಮ ರಾಜ್ಯಕ್ಕೆ ಸಿಕ್ಕಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. UT ಖಾದರ್ ಅವರು ಬುದ್ಧಿವಂತರಲ್ಲಿ ಬುದ್ಧಿವಂತರು. ಯಾವಾಗಲೂ ಹೇಳಲಿಕ್ಕಿದೆ, UT ಖಾದರ್ ಅವರು ಬ್ರಾಹ್ಮಣನಾಗಿ ಹುಟ್ಟಬೇಕಾಗಿತ್ತು, ಅವರು ಇಲ್ಲೇ ಒಂದು ಕಡೆ ಮುಸ್ಲಿಂ ಆಗಿ ಹುಟ್ಟಿದ್ರು ಅಂತ. ಅಂದರೆ ಬ್ರಾಹ್ಮಣರಿಗೆ, ಅಂದರೆ ಬದಿಯಲ್ಲಿ ಕೂತಂಥ ಗುಂಡೂರಾಯರಿಗೆ ಎಷ್ಟು ಚಿಂತನೆ ಇದೆಯೋ ಅದಕ್ಕಿಂತ ಒಂದು ಪಾಲು ಮುಂದೆ ಇದ್ದಾರೆ ಅವರು. ಹಾಗಾಗಿ ಹೌ ಟು ರೀಚ್ ದಿ ಗೋಲ್. ಅವರಿಗೆ ಗೋಲ್ ಆಡೋದು ಮುಖ್ಯ ಅಲ್ಲ, ಅವರಿಗೆ ಗೋಲ್ ಹೊಡೆಯುವುದೇ ಮುಖ್ಯ. ಹಾಗಾಗಿ ಸ್ಪೀಕರ್ ಆದಾಗ ಕೆಲವರು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು, ಅಭಿವೃದ್ಧಿಯಲ್ಲಿ ಆದರೂ ಕುಂಠಿತ ಆಗ್ತದೋ ನಮ್ಮ ಸ್ಪೀಕರ್ ಮಾಡಿದ ಮೇಲೆ ಅಂತ. ಇದು ಈಗ 224 ಮಂದಿಯೂ ನನಗೆ ಸ್ಪೀಕರೇ ಆಗ್ಬೋದು, ಮಂತ್ರಿ ಬೇಡ, ಯಾವುದು ಬೇಡ ಅಂತ ಹೇಳೋ ಮಟ್ಟಕ್ಕೆ ತಂದು ಹಾಕಿದ್ರು. ಅಂದರೆ ಒಬ್ಬ ಚುನಾಯಿತ ಪ್ರತಿನಿಧಿಗೆ ತನ್ನ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅಂತ ಚಿಂತನೆ ಇದ್ದರೆ ಸಾರ್ವಜನಿಕರನ್ನ ತೆಗೆದುಕೊಂಡು ಯಾವ ರೀತಿ ಅಭಿವೃದ್ಧಿ ಮಾಡ್ಬೋದು ಅಂತ ಹೇಳೋದಕ್ಕೆ ಈ ಒಂದು ಸಮುದಾಯ ಕೇಂದ್ರ ದ ಬೆಸ್ಟ್ ಎಕ್ಸಾಂಪಲ್ ಇನ್ ದಿ ಎಂಟೈರ್ ಸ್ಟೇಟ್. ಯಾಕೆ ಹೇಳ್ತೇನೆ ಅಂದರೆ ಅನೇಕ ಕಡೆ ಸಮುದಾಯ ಕೇಂದ್ರಗಳಿದ್ದಾವೆ. ಎಲ್ಲರ ಸಮಸ್ಯೆ ಏನು? ಡಾಕ್ಟರ್ ಇದ್ದಾರೆ, ಬೆಡ್ ಇಲ್ಲ, ಬೆಡ್ ಇದೆ, ಎಕ್ವಿಪ್ಮೆಂಟ್ಸ್ ಇಲ್ಲ, ಎಕ್ವಿಪ್ಮೆಂಟ್ಸ್ ಇದೆ, ಆಂಬ್ಯುಲೆನ್ಸ್ ಇಲ್ಲ, ಆಂಬ್ಯುಲೆನ್ಸ್ ಇದೆ, ಡಾಕ್ಟರ್ ಇಲ್ಲ. ಈ ಸಮಸ್ಯೆಗಳನ್ನು ಹೇಳ್ತಾ ನಾವು ದಿನ ಕಳೀತಾ ಇತ್ತು. ಆದರೆ ಇವತ್ತು ಬಹಳ ಬುದ್ಧಿವಂತಿಕೆಯಿಂದ ಡಾಕ್ಟರ್ ಅಬ್ದುಲ್ಲಾ ಕುಂಜಿ ಅವ್ರನ್ನ ಗಟ್ಟಿ ಇಟ್ಕೊಂಡ್ರು. ಡಾಕ್ಟರ್ ಅಬ್ದುಲ್ಲಾ ಕುಂಜಿ ಅವರು ಯಾವಾಗ ಕೈ ಹಾಕಿದ್ರು, ಮೆಡಿಕಲ್ ಕಾಲೇಜಿನಿಂದ 40ರಲ್ಲಿ ಇದ್ದಂಥ OP ಪೇಷಂಟು 400 ಮಟ್ಟಕ್ಕೆ ಹೋಯಿತು. ಅಂದರೆ ಎಕ್ಸಲರೇಟೆಡ್ ಮೋರ್ ದೆನ್ 100% OP ಪೇಷಂಟ್ಗಳನ್ನ ಜಾಸ್ತಿ ತರಲಿಕ್ಕೆ ಸಾಧ್ಯ ಆಯಿತು. ನಮ್ಗೆ ಇವತ್ತು ಏನು ಬೇಕು? ಜನರಿಗೆ ಉತ್ತಮ ಆರೋಗ್ಯ ಕೊಡ್ತಕ್ಕಂಥ, ಸಲಹೆ ಕೊಡುವಂಥ ವೈದ್ಯರು ಬೇಕು, ಉತ್ತಮವಾಗಿರ್ತಕ್ಕಂಥ ಚಿಕಿತ್ಸೆ ಬೇಕು. ಇವತ್ತು ನಾನು ಹೇಳಲೇಬೇಕು ಈ ವೇದಿಕೆಯಲ್ಲಿ, ನಮ್ಮ ದಿನೇಶ್ ಗುಂಡೂರಾಯರು ನಮಗೆ ಪುಣ್ಯ 2. 1, ಅವರು ನಮ್ಮ ಉಸ್ತುವಾರಿ ಮಂತ್ರಿಗಳು, 2 ಅವರು ಆರೋಗ್ಯ ಸಚಿವರು. ನಮ್ಮ ದೇಶದಲ್ಲಿಯೇ, ಅದರಲ್ಲಿಯೂ ಕರ್ನಾಟಕ ರಾಜ್ಯದಲ್ಲಿ ಅಂತೂ 100ಕ್ಕೆ 175 ವರ್ಷಗಳ ಕಾಲ ಹಿಂದಿನ ಒಂದು ಆಸ್ಪತ್ರೆ, ವೆನ್ಲಾಕ್ ಆಸ್ಪತ್ರೆಯ ಎಂಟೈರ್ OP ಬ್ಲಾಕ್, ಅಂದರೆ ಔಟ್ ಪೇಷಂಟ್ ಬ್ಲಾಕನ್ನು ಹೊಸದಾಗಿ ಮಾಡಲಿಕ್ಕೆ ಬಜೆಟ್ನಲ್ಲಿ 70 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟು. ಮಾತ್ರವಲ್ಲ, ಅದನ್ನು ಅಪ್ಗ್ರೇಡ್ ಮಾಡ್ತೇನೆ ಅಂತೇಳಿ ಸದನದಲ್ಲಿ ಆಶ್ವಾಸನೆ ಕೊಟ್ಟರು. ಬೇರೆ ಬೇರೆ ರೀತಿಯ ಸೂಪರ್ ಸ್ಪೆಷಾಲಿಟಿಗಳನ್ನು ಅಲ್ಲಿ ಪ್ರಾರಂಭ ಮಾಡ್ತೇನೆ ಅಂತ ಮಾತನ್ನು ಹೇಳಿದರು. ನಾನು ಕೇಳಿದೆ, ಸರ್ ಎಲ್ಲ ನಿಯಮವನ್ನು ಮೀರಿ ಹೇಳಿದ್ರಲ್ಲ ಅಂದೆ. ಅದಕ್ಕೆ ಹೇಳಿದರು, ನಾನು ಉಸ್ತುವಾರಿ ಸಚಿವನಲ್ಲ, ನನಗೂ ಸ್ವಲ್ಪ ಮಾಡಬೇಕು ಅಂತ ಅನಿಸಿತ್ತು. ಅದಕ್ಕೆ SK ಪಾಟೀಲರು ಸದನದಲ್ಲಿ ಹೇಳಿದರು, ನಾನೇ ವಿಚಾರವನ್ನು ಎತ್ತಿದ್ದೆ. SK ಪಾಟೀಲರು ಹೇಳಿಬಿಟ್ರು ಬದಿಯಲ್ಲಿ ಕೂತು, ಸರ್ ನೀವು ಹೇಳಿಬಿಡಿ ಸರ್ ಅಂತ. ರಭಕ್ಕೆ ಎದ್ದುಕೊಂಡು ದಿನೇಶ್ ಗುಂಡೂರಾಯರು ತಮ್ಮ ಚಿಂತನೆಯನ್ನು ಸದನದಲ್ಲಿ ಹೇಳಿದರು. ಅಂದರೆ ಸದನದಲ್ಲಿ ಹೇಳಿದರು ಅಂದರೆ ಅದು ಇಡೀ ಕರ್ನಾಟಕ ರಾಜ್ಯಕ್ಕೆ ಒಬ್ಬ ಮಂತ್ರಿಗಳು ತಮ್ಮ ಮಾತನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಅಭಿವೃದ್ಧಿ ಮಾಡಬೇಕಾದ್ರೆ UT ಖಾದರ್ ಮತ್ತು ದಿನೇಶ್ ಗುಂಡೂರಾಯರು ಒಂದು ಮುಂದಿನ ಪಥದಲ್ಲಿ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಉತ್ತಮ ಆಸ್ಪತ್ರೆ ಇಲ್ಲಿ ಇವತ್ತು ಈ ಕಾಂಪೌಂಡ್ನ ಒಳಗಡೆ ಬಂದರೆ ಎಲ್ಲ ರೀತಿಯ ಚಿಕಿತ್ಸೆಗಳಿಗೆ ಒಂದು ಅವಕಾಶ ಇದೆ. ತಾಲೂಕು ಕೇಂದ್ರಗಳಲ್ಲಿ ಅಥವಾ ಸಮುದಾಯ ಆಸ್ಪತ್ರೆಗಳಲ್ಲಿ ಇಷ್ಟು ಸವಲತ್ತುಗಳು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. UT ಖಾದರ್ ಅವರು ಸದನದ ನಡೆಸ್ತಕ್ಕಂಥ 224 ಜನರನ್ನು ಯಾವ ರೀತಿ ನಿಭಾಯಿಸಬೇಕು ಅಂತ ಹೇಳುವ ಚಾಕಚಕ್ಯತೆಯನ್ನು ತಿಳಿದವರು. ಅವರು ಒಂದೇ ಮಾತುಗಳಿದ್ದು ಕೂತ್ಕೊಳ್ಳಿ ಅಂತ. ಇವತ್ತು ನಮ್ಮನ್ನು ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳಲಿಲ್ಲ, ಕೂತ್ಕೊಳ್ಳಿ ಅಂತ ಒಂದೇ. ನೀವು ನೋಡಿದಿರಲ್ಲ ಸದನ ಹೇಗೆ ನಡೆಸ್ತಾರೆ ಅಂತ. ಕರಾವಳಿ ಭಾಗದ ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ಕೇರಳ ರಾಜ್ಯದ ತಡಿಯಲ್ಲಿ ಇರತಕ್ಕಂಥ ಒಬ್ಬ ಶಕ್ತಿವೀರ ನಾಯಕ ಇಡೀ ರಾಜ್ಯದ ಸಭಾಧ್ಯಕ್ಷರಾಗಿ ಸದನವನ್ನು ನಡೆಸಿದಂಥ ರೀತಿ ನಿಜವಾಗಿಯೂ ಮೆಚ್ಚುಗೆಗೆ ಪಾತ್ರವಾಗಿರ್ತಕ್ಕಂಥದ್ದು ಮತ್ತು ನಮಗೆಲ್ಲ ಹೆಮ್ಮೆ ತರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಇವತ್ತು ದಿನೇಶ್ ಗುಂಡೂರಾಯರು, ನಾನು ಟಿವಿಯಲ್ಲಿ ನೋಡ್ತಾ ಇದ್ದೆ, ಇವತ್ತು ಒನ್ ಆಫ್ ದ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಈಸ್ ಟೇಕನ್ ಬೈ ಅವರ್ ಚೀಫ್ ಮಿನಿಸ್ಟರ್ ಇನ್ ದಿ ಕ್ಯಾಬಿನೆಟ್. ಇವತ್ತು ಜನಸಂಖ್ಯೆ ಮಾಡಿದಂತಹ ಏನು ಜನಗಣತಿ ಇದೆ ಅದನ್ನು ಕ್ಯಾಬಿನೆಟಲ್ಲಿ ಇಟ್ಟು ಅಪ್ರೂವ್ ಮಾಡ್ತಕ್ಕಂಥ ದಿನ. ಆ ಬ್ಯುಸಿಯಲ್ಲಿ ಕೂಡ ಬಿಟ್ಟು UT ಖಾದರ್ ಅವರು ಕರೆದಿದ್ದಾರೆ, ನಾನು ಬರಲೇಬೇಕು, ಅಲ್ಲಿ ಉಪಸ್ಥಿತರಿರಬೇಕು.
ಅಂತೇಳುವ ರೀತಿಯಲ್ಲಿ ಎಷ್ಟು ಗೌರವ ನೀವು ಸಂಪಾದನೆ ಮಾಡ್ತೀರಿ ಅಂತೇಳಿ ಇದರಲ್ಲಿ ಗೊತ್ತಾಗತ್ತೆ. ಹಾಗೆ ನಾನು ನಿಮ್ಗೆಲ್ರಿಗೂ ಶುಭಾಶಯ ಕೋರ್ತೇನೆ. ಜನರ ಸಹಕಾರಕ್ಕೆ ಕೇಳಿದ್ದಾರೆ. ಯುಟಿಕಾದವ್ರದ್ದು ಒಂದು ಒಳ್ಳೆಯ ಗುಣ, ಯಾರನ್ನು ಬಿಡ್ಲಿಕ್ಕೆ ಅಂತ ಇಲ್ಲ. ಅಲ್ಲಿ ಅವ್ರನ್ನ ಕಂಡ್ರೆ ಈರ್ಬಲೆ, ಇಲ್ಲಿ ಕಂಡ್ರೆ ಈರ್ಬಲೆ, ಪಕ್ಕದಲ್ಲಿ ಕೊರ್ರೆ ಎತ್ತಿನ ಕೊರ್ಲೆ ಅಂತ ಮೊದಲು ಕೇಳಿಬಿಡ್ತಾರೆ. ಹಾಗಾಗಿ BPCL ಅವರು ಇದ್ರೆ ಸುಲಭದಲ್ಲಿ ಕೊಡ್ತಾರ. ಆ ಮೇಡಮ್ ಹ್ಯಾಸ್ ಗಿವನ್ ಮೋರ್ ದೆನ್ 1,72 lakhs, 159 lakhs, and also he demanded that there will be a second inclusion. Upgradation will be there, completion will be there. Again he is coming forward and asking you to furthermore help from you. I hope you will definitely oblige it. You will not say no always. I know that BPCL is always our petrol bunk. We always used to go for fueling there only. We will go. So we want to be a customer of yours also. Yes, don't worry. So with this, ನಾನು UT ಖಾದರ್ ಅವರು ಈ ಕ್ಷೇತ್ರಕ್ಕೆ ಕೊಟ್ಟಂಥ ದೊಡ್ಡ ಕೊಡುಗೆಗೆ ಅವರನ್ನು ಅಭಿನಂದಿಸ್ತೇನೆ. ಅವರಿಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಂಥ ದಿನೇಶ್ ಗುಂಡೂರಾಯರು ಮುಂದೆ ಬೆಳೆಯತಕ್ಕ ತಂದೆ ಮುಖ್ಯಮಂತ್ರಿ ಆಗಿದ್ದರು. ಇನ್ನೂ ಅದೇ ರೀತಿಯಲ್ಲಿ ಅವರ ಪಥ ಕೂಡ ಹೋಗ್ತಾ ಇದೆ. ಅದು ಕೂಡ ಮುಂದಕ್ಕೆ ಸಾಗಲಿ ಅಂತೇಳಿ ಅವರಿಗೆ ಕೂಡ ನಾನು ಶುಭವನ್ನು ಆರೈಕೆ ಮಾಡಿ, ಈ ಕ್ಷೇತ್ರಕ್ಕೆ ಕೊಟ್ಟಂಥ ದೊಡ್ಡ ಕೊಡುಗೆ ನಿಮ್ಮ ತಂದೆ UT ಖಾದರ್ ಅವರನ್ನು ನೆನೆಸ್ತಾರೆ. UT ಖಾದರ್ ಏರ್ನ ಮಗೆ ಅಂತ ಹೇಳೋದು ಮೊನ್ನೆವರೆಗೆ ಫರೀದ್ ಏರ್ನ ಮಗೆ ಅಂತಲೇ ಹೇಳ್ತಾ ಇದ್ರು. ಈಗ ಅವರನ್ನು ಸ್ವಲ್ಪ ಅವ್ರು ತೀರಿ ಹೋದ್ಮೇಲೆ ಸ್ವಲ್ಪ ಮೇಲಕ್ಕೆ ಹೋಗಿಬಿಟ್ಟು ಈಗ UT ಖಾದರ್ ಫರೀದ್ ಅಂತ ಸೇರ್ಕೊಂಡಿಸಿದ್ದಾರೆ. ನಾವು UT ಖಾದರ್ ಅಂತಲೇ ಹೇಳೋದು. ಈಗ ಫರೀದ್ ಅಂತ ಒಂದು ವರ್ಡ್ ಸೇರಿಸಿದ್ದಾರೆ. ಯಾಕೆಂದರೆ ಅವರ ತಂದೆ ಕೂಡ ಭಾಳ ನಿಷ್ಠಾವಂತರಿದ್ದರು, ಪ್ರಾಮಾಣಿಕರಿದ್ದರು. ಆ ಪ್ರಾಮಾಣಿಕತೆ ಫಲವಾಗಿ ಇವತ್ತು ಉಳ್ಳಾಳವಾಗಿ ಉಳಿದಿದೆ. ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಉಳಿದಿದೆ. ಮತ್ತು ಸರ್ವ ಜನಾಂಗದ ತೋಟದ ಒಂದು ದೊಡ್ಡ ಕೊಡುಗೆ ಅದು UT ಖಾದರ್ ಫಾರ್ ಕರ್ನಾಟಕ ಸ್ಟೇಟ್ ಅಂತ ಹೇಳೋ ಮಾತನ್ನು ಹೇಳಿ, ಐ ವಿಶ್ UT ಖಾದರ್ ಆ್ಯಂಡ್ ಹಿಸ್ ಟೀಮ್ ಆಲ್ ದ ಬೆಸ್ಟ್. ಮತ್ತು ಏನಪ್ಪಯ್ಯ ಅಬ್ದುಲ್ ಕುಂಜಿ ಅವರು ಏನು ಈ ದೊಡ್ಡ ಸವಾಲನ್ನು ತಗೊಂಡಿದ್ದಾರೆ, ಅವರಿಗೆ ಶುಭವಾಗಲಿ, ಒಳ್ಳೆಯ ಚಿಕಿತ್ಸೆ ಸಿಗಲಿ ಅಂತ ಹೇಳುವುದನ್ನು ಹೇಳಿ ಅಬ್ದುಲ್ ಕುಂಜಿ ಅವರಿಗೂ ನಾನು ಶುಭವನ್ನು ಕೋರಿ ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಶುಭ ಹಾರೈಸಿದ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಐಎಂ ಡಿಸೋಜ್ ಅವರಿಗೆ ಧನ್ಯವಾದಗಳು. ಮುಂದೆ ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ವಿಶೇಷವಾದ ಕೊಡುಗೆಯನ್ನು ಕೊಟ್ಟಂತ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ರವರೇ, MLC ಐವನ್ ಡಿಸೋಜ್ರವರೇ, ಹರೀಶ್ ಕುಮಾರ್ರವರೇ, ಶ್ರೀಮತಿ ಕೆ ಶಶಿಕಲಾ ಅಧ್ಯಕ್ಷರು ಪುರಸಭೆ ಉಳ್ಳಾಳ, ಶ್ರೀಮತಿ ನೀರಾಜ್ ಸಿಂಗ್ ಭಾರತ್ ಪೆಟ್ರೋಲಿಯಂ ರಾಜ್ಯ ಮುಖ್ಯಸ್ಥೆ, ಪದ್ಮರಾಜ್ ಪೂಜಾರಿ ಕಂಚೂರು UK. ಸರ್ಕಾರಿ ಆಸ್ಪತ್ರೆ ಎಂದರೆ ವಿವಿಧ ಭಾವನೆಗಳಿದ್ದು, ಇದೊಂದು ಸಾಮಾನ್ಯರಿಗೆ ಇರುವಂಥ ವ್ಯವಸ್ಥೆ ಎಂಬ ತಾತ್ಸಾರ ಅಭಿಪ್ರಾಯ ಇತ್ತು. ಆದರೆ ಈಗ ಜನರ ದೃಷ್ಟಿಕೋನ ಬದಲಾಗುತ್ತಿದೆ. ಇದಕ್ಕೆ ಕಾರಣ ಸರ್ಕಾರಿ ಹಾಸ್ಪಿಟಲ್ನಲ್ಲಿ ಸಿಗುವ ಅತ್ಯಾಧುನಿಕ ಸವಲತ್ತುಗಳು ಕೆಲವೊಂದು ನ್ಯೂನತೆಗಳನ್ನು ಕಾಡಿದರೂ ಜನರು ಭಾಳ ಅನುಕೂಲತೆಯಿಂದ ತೆರೆದುಕೊಳ್ಳುತ್ತಿದೆ. ಈ ಸುಸಜ್ಜಿತವಾದ ಆಸ್ಪತ್ರೆ ಶಸ್ತ್ರಾಗ್ರ ಚಿಕಿತ್ಸಾ ಕೊಠಡಿ, ಡಯಾಲಿಸಿಸ್ ವ್ಯವಸ್ಥೆ, ಎಕ್ಸ್ರೇ ಘಟಕ, ಇತರ ತಪಾಸಣಾ ಸೌಲಭ್ಯಗಳೊಳಗೊಂಡ ಈ ಆಸ್ಪತ್ರೆ ಅತ್ಯಾಧುನಿಕ ಆಸ್ಪತ್ರೆಗೆ ಸರಿಸಾಟಿಯಾಗಿದೆ. ಸೇವಾ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಪೂರಕ ಪಾತ್ರ ವಹಿಸಿಕೊಳ್ಳುವುದು ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಈ ಆಸ್ಪತ್ರೆ ವಿಕಲರ ಪುನರ್ವಸತಿ ಕೇಂದ್ರ ಸ್ಥಾಪಿಸಲು ನೆರವು ನೀಡಿದ ಭಾರತ್ ಪೆಟ್ರೋಲಿಯಂ ಸಂಸ್ಥೆಯ ಕೊಡುಗೆ ನಿಜಕ್ಕೂ ಶ್ಲಾಘನೀಯ. ಇದಕ್ಕೆ ನಾನು ಶ್ರೀಮತಿ ನೀರಾಜ್ ಸಿಂಗರನ್ನು ಅಭಿನಂದಿಸ್ತೇನೆ. ಅದೇ ರೀತಿ ಈ ಆಸ್ಪತ್ರೆಯ ಶವಗಾರ ಸೌಲಭ್ಯವನ್ನು ಮಾಡಿಕೊಟ್ಟ ಮಾರುತಿ ಸೇವಾ ಮಂದಿರ ಸಂಸ್ಥೆಯ ಸೇವೆ ಕೂಡ ಮೆಚ್ಚುವಂಥದ್ದು. ಹೀಗಿದ್ದಲ್ಲಿ ಸರ್ಕಾರದ ಕಾರ್ಯಕ್ರಮಗಳು ಸಮಾಜದ ಅಂತಿಮ ವ್ಯಕ್ತಿಗೆ ತಲುಪುವುದು ಖಂಡಿತ. ಇಲ್ಲಿ ಆಯುರ್ವೇದ ಚಿಕಿತ್ಸಾ ಸೌಲಭ್ಯ ಲಭ್ಯವಿರುವುದರಿಂದ ಇಲ್ಲಿ ಬರುವ ರೋಗಿಗಳ ಸಂಖ್ಯೆ ದಿನಕ್ಕೆ ಹೆಚ್ಚಾಗುತ್ತದೆ. ಆಸ್ಪತ್ರೆ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಗಮನವಿಟ್ಟು ಆಸ್ಪತ್ರೆ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಉದ್ದೇಶದಿಂದ ಇನ್ನೊಂದು ಮಹಡಿ ನಿರ್ಮಾಣ ಯೋಜನೆ ಕೈಗೊಳ್ಳಲಾಗಿದೆ. ಹೀಗಾಗಿ ಇಂದು ನೂತನ ಸುಸಜ್ಜಿತ ಹಾಸ್ಪಿಟಲ್ ಮೂಲಕ ಉಳ್ಳಾಳ ಭಾರತದಲ್ಲಿ ಒಂದು ಮಾದರಿ ಪಟ್ಟಣ ಎಂದು ಹೇಳಿದರೆ
ಸುಳ್ಳಾಗದು. ಈ ಒಂದು ಆಸ್ಪತ್ರೆ ಈ ಎಲ್ಲ ಸುಸಜ್ಜಿತ ವ್ಯವಸ್ಥೆ ದೊರಕಲು ಕಾರಣಕರ್ತರಾದ ನನ್ನ ನೆಚ್ಚಿನ ಶಾಸಕರಾದ ಜನಾಬ್ ಯು ಟಿ ಖಾದರ್ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾನ್ಯ ದಿನೇಶ್ ಗುಂಡೂರಾವ್ ಅವರ ಕೊಡುಗೆ ಅಮೂಲ್ಯ ಮತ್ತು ಶ್ಲಾಘನೀಯ. ಅದೇ ರೀತಿ ನಾನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಆರೋಗ್ಯ ಅಧಿಕಾರಿಯಾದ ಡಾಕ್ಟರ್ HR ತಿಮ್ಮಯ್ಯರವರ ಸೇವೆಯನ್ನು ಸಹ ಅಭಿನಂದಿಸ್ತೇನೆ. ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಅನೇಕ ಆಸ್ಪತ್ರೆ ಮತ್ತು ಆರೋಗ್ಯ ಕೇಂದ್ರಗಳನ್ನು ಒಳಗೊಂಡಿದ್ದು ವಿವಿಧ ಕಡೆಯಲ್ಲಿ ರೋಗಿಗಳು ಈ ಭಾಗಕ್ಕೆ ಬಂದು ಇದರ ಪ್ರಯೋಜನವನ್ನು ಪಡೆಯುವುದನ್ನು ನಾವು ಕಾಣುತ್ತೇವೆ. ಮುಖ್ಯವಾಗಿ ಈ ಆಸ್ಪತ್ರೆಯ ಪ್ರಯೋಜನ ಬಡವರಿಗೆ ಸಿಗಬೇಕು. ಈ ಒಂದು ಆರೋಗ್ಯ ಕೇಂದ್ರ ದೈನಂದಿನ ಉಸ್ತುವಾರಿ ಮಾಡಲು ನಮ್ಮ ಏನಪ್ಪ ಆಸ್ಪತ್ರೆಯ ದೊರಕಿರುವುದು ನಮಗೊಂದು ದೊಡ್ಡ ಹೆಮ್ಮೆಯ ವಿಷಯ. ನನ್ನನ್ನು ಈ ಸಮಾರಂಭಕ್ಕೆ ಆಹ್ವಾನಿಸಿ ಗೌರವಿಸಿ 2 ಮಾತುಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಾರಂಭಕ್ಕೆ ಶುಭ ಹಾರೈಸಿದ ಯಾನಪೇಟೆ ಡಿಮ್ನಿ ವಿಶ್ವವಿದ್ಯಾಲಯ ಕುಲಪತಿಗಳಾದ ಸನ್ಮಾನ್ಯ ಡಾಕ್ಟರ್ ವೈ ಅಬ್ದುಲ್ ಕನ್ನಿ ಅವರಿಗೆ. इतने बड़े बड़े यहाँ पे पॉलिटिशियंस हैं तो हम लोग सिर्फ ऑफिसर हैं, हम क्या बोलेंगे, तो बोलने के लिए कुछ जो है नहीं. लेकिन जो कादर साहब आपने जो आज सम्मान दिया है उसके लिए बहुत बहुत धन्यवाद. जय गुंडूराव जी, आज आपसे मुलाकात हुई, बहुत बहुत हमारा सौभाग्य है. और BPCL का ये सौभाग्य है कि हम आपके लिए कुछ कर सकते हैं या कुछ कर पाएंगे. ये हमारे लिए बहुत जो है सौभाग्य की बात है. आपने ये मौका दिया, इसके लिए बहुत बहुत धन्यवाद. नमस्कार. ಉಳ್ಳಾಳಿನಲ್ಲಿ ಇವತ್ತು ನಮ್ಮ ಸಮುದಾಯ ಕೇಂದ್ರದ ಅನೇಕ ಅಭಿವೃದ್ಧಿ ಕಾಮಗಾರಿ ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ UT ಖಾದರ್ ಸಾಹೇಬರು ಎಲ್ಲ ವಿಷಯಗಳನ್ನು ಭಾಳ ಸವಿಸ್ತಾರವಾಗಿ ಎಲ್ಲ ಹೇಳಿದ್ದಾರೆ. ಅವ್ರ ನಂತರ ಬಂದು ಮಾತನಾಡಿರ್ತಕ್ಕಂಥ ಐವನ್ ಡಿಸೋಜ ಅವರು ಏನು ಕಮ್ಮಿ ಏನಲ್ಲ, ಅವರು ಕೂಡ ಅದೇ ರೀತಿಯಾಗಿ ಒಳ್ಳೊಳ್ಳೆ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಅಬ್ದುಲ್ಲಾ ಕುನ್ನಿಯವರು ಕೂಡ NFOದವರು ಮಾತನಾಡಿದ್ದಾರೆ. ಆಮೇಲೆ BPCLನ ಶ್ರೀಮತಿ ನೀರಾ ಸಿಂಗ್ ಅವರು ಮಾತನಾಡಿದ್ದಾರೆ. ಇವತ್ತು ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಈ ಥರ ಎಲ್ಲ ಗಣ್ಯರೇ, ಕಣಚೂರು ಮೋನು ಅವರು, ನಮ್ಮ ಹರೀಶ್ ಕುಮಾರ್ ಅವರು, ಹಾಗೂ ಸದಾಶಿವ ಉಳ್ಳಾಲ್ ಅವರು, ಈ ಥರ ಎಲ್ಲ ನಮ್ಮ ನಗರಸಭಾ ಅಧ್ಯಕ್ಷರು, ಎಲ್ಲ ಗಣ್ಯರೇ, ಹಾಗೂ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ, ನಮ್ಮ ಇಲಾಖೆಯ DH ಆದಂಥ ಡಾಕ್ಟರ್ ತಿಮ್ಮಯ್ಯನವರೇ, ಹಾಗೂ ಎಲ್ಲ ಇಲಾಖೆಯ ಸಿಬ್ಬಂದಿಯವರೇ ಮತ್ತು ಸ್ನೇಹಿತರೆ, ನಾನು ಇನ್ನೇನು ಹೆಚ್ಚು ಸಮಯ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ. ಯಾಕೆಂದರೆ ಈಗಾಗಲೇ ಏನೇನು ಮಾತನಾಡಬೇಕು ಈ ಆಸ್ಪತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಮಾತನಾಡಾಗಿದೆ. ಆದರೆ ನಿಜವಾಗಲೂ ಒಂದು ನಾನು ಹೇಳೋದಕ್ಕೆ ಬಯಸ್ತೇನೆ, ಇಷ್ಟೊಂದು ಸುಸಜ್ಜಿತವಾದಂಥ ಸಮುದಾಯ ಆರೋಗ್ಯ ಕೇಂದ್ರ ಅಂದರೆ ಇವತ್ತು ಇಡೀ ಕರ್ನಾಟಕಕ್ಕೆ ಒಂದು ಮಾದರಿಯ ಸಮುದಾಯ ಆರೋಗ್ಯ ಕೇಂದ್ರ ಇವತ್ತು ಉಳ್ಳಾಳಲ್ಲಿ ಉದ್ಘಾಟನೆ ಆಗಿದೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಬಹುಶಃ ಎಲ್ಲ ಸಮುದಾಯ ಆರೋಗ್ಯ ಕೇಂದ್ರಗಳು ಇದೇ ರೀತಿ ನಿರ್ವಹಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಖಂಡಿತವಾಗಿಯೂ ನಮ್ಮ ಆರೋಗ್ಯ ಸೇವೆಗಳೇನಿರ್ತದೆ ಅದು ಬಹಳಷ್ಟು ಮೇಲ್ದರ್ಜೆಗೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿಯ ನಾನು ಜನರನ್ನು ನೋಡ್ತಾ ಇದ್ದೆ, ಇಲ್ಲಿರುವಂಥ ಸ್ಟಾಫ್ ಇರ್ಬೋದು, ಇಲ್ಲಿರುವಂಥ ವೈದ್ಯರಿರ್ಬೋದು, ಎಲ್ಲರೂ ಕೂಡ ಭಾಳ ಉತ್ಸಾಹದಿಂದ ಮತ್ತು ಲವಲವಿಕೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಂತೋಷದ ಒಂದು ಕಾರ್ಯಕ್ರಮ ಕೂಟ ಆಗಿದೆ. ಇವತ್ತು ಆರೋಗ್ಯ ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಇದು. ಇವತ್ತು ಕೂಡ ಬೆಂಗಳೂರಿನಲ್ಲಿ ಕ್ಯಾಬಿನೆಟ್ನಲ್ಲಿ ನಾವೆಲ್ಲ ಚರ್ಚೆ ಮಾಡ್ತಾಯಿದ್ದೋ. ನಾನು ಬೇಗ ಹೊರಟು ಬಂದೆ, ಯಾಕೆಂತ ಹೇಳಿದ್ರೆ ಈ ಕಾರ್ಯಕ್ರಮ ಇತ್ತು. ನಮ್ಮ ಆರೋಗ್ಯ ಇಲಾಖೆ ಬಗ್ಗೆನೇ ಕೆಲವು ಯಾವುದೋ ಒಂದು ಸಬ್ಜೆಕ್ಟ್ ಬಂದಿತ್ತು. ಅದರ ನಂತರ ನಾನು ಮುಖ್ಯಮಂತ್ರಿಯವ್ರಿಗೆ ಹೇಳ್ತಾ ಇದ್ದೆ, ಎಲ್ಲ ಕಡೆ ನಮಗೆ ಕಟ್ಟಡಗಳನ್ನು ನಿರ್ಮಾಣ ಮಾಡೋದ್ರಲ್ಲಿ ನಾವು ಮುಂಚೂಣಿಯಲ್ಲಿ ಇರ್ತೀವಿ, ಆದರೆ ಎಲ್ಲ ಸೇವೆಗಳನ್ನು ಮತ್ತು ಸಿಬ್ಬಂದಿಯನ್ನು ನೀಡೋದ್ರಲ್ಲಿ ನಾವು ಯಾವ ಪ್ರಮಾಣದಲ್ಲಿ ಇರೋದಿಲ್ಲ. ಅದಕ್ಕೆ ಇದರ ಬಗ್ಗೆ ಒಂದು ತೀರ್ಮಾನ ತೊಗೊಳ್ಬೇಕು. ನಾವು ಎಲ್ಲ ಕಡೆ ಟೆಕ್ನಿಷಿಯನ್ಗಳಿರ್ಬೋದು, ನರ್ಸ್ಗಳಿರ್ಬೋದು, ಯಾರೇ ಇರ್ಬೋದು, ಎಲ್ಲ ಅದನ್ನು 100ಕ್ಕೆ 100 ಭರ್ತಿ ಮಾಡುವಂಥ ಕೆಲಸ ಆಗಬೇಕು. ಆವಾಗಲೇ ಇರುವಂಥ ಸೇವೆಗಳು ಸಮರ್ಪಕವಾಗಿ ನಾವು ನೀಡುವಂಥದ್ದಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇದರಲ್ಲಿ ಕಟ್ಟಡ ಇಲ್ಲದೇ ಇದ್ರೂ ಕೂಡ ಪರವಾಗಿಲ್ಲ, ಸಿಬ್ಬಂದಿ ನಮಗೆ ಬೇಕು, ಒಂದು ನರ್ಸ್ ಬೇಕು, ಇವಾಗ ಒಂದು ಎಕ್ಸ್ರೇ ಮೆಷಿನ್ ಇದೆ, ಎಕ್ಸ್ರೇ ಟೆಕ್ನಿಷಿಯನ್ ಇಲ್ಲದೆ ಹೋದರೆ ಏನು ಪ್ರಯೋಜನ? ಆ ಥರ ನಾವು ಮಾತನಾಡಿದಾಗ ಇವತ್ತು CM ಅವರು ಕೂಡ ಇಲ್ಲ ನಾವು ಒಂದು ತೀರ್ಮಾನ ತೊಗೊಳ್ಳೋಣ ಇದರ ಬಗ್ಗೆ ಅಂತ ಕೂಡ ಹೇಳಿದ್ದಾರೆ.
ಅದರಿಂದ ಖಂಡಿತವಾಗಿಯೂ ಮುಂದಿನ ದಿವಸಗಳಲ್ಲಿ ಅದನ್ನು ಆ ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಾವು ಕ್ರಮವನ್ನು ತಗೊಳ್ತಕ್ಕಂಥದ್ದಕ್ಕೆ ಮಾಡ್ತೀವಿ. ಈಗ ಇಲ್ಲಿ ನಾವು ನೋಡಿ ಈ ಥರ ಎಲ್ಲ ಅನೇಕ ಸರ್ವಿಸಸನ್ನು ನಾವು ಇಲ್ಲಿ ನಮ್ಮ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನೀಡ್ತಾ ಇದ್ದೀವಿ. ಜನರಿಗೆ ಇದೇ ಬೇಕಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ವೈದ್ಯಕೀಯ ಚಿಕಿತ್ಸೆ ನಾವು ಖಾಸಗಿ ಕ್ಷೇತ್ರಕ್ಕೆ ಹೋದಾಗ ಆಗುವಂಥ ಖರ್ಚು ಬಹಳ ಇದೆ. ಸಣ್ಣದಕ್ಕೇ ಸಾವಿರಾರು ರೂಪಾಯಿ ಆಗ್ತದೆ. ಸ್ವಲ್ಪ ಕಾಂಪ್ಲಿಕೇಟ್ ಆದರೆ ಲಕ್ಷಾಂತರ ರೂಪಾಯಿ ಆಗುತ್ತೆ. ಸ್ವಲ್ಪ ಜಾಸ್ತಿ ಕಾಂಪ್ಲಿಕೇಶನ್ ಆದರೆ 20, 30, 50 ಲಕ್ಷ ಲೆಕ್ಕನೇ ಇಲ್ಲ, ಹೊರಟೋಗ್ತದೆ. ಅಂದರೆ ಇವತ್ತು ಆರೋಗ್ಯ ವ್ಯವಸ್ಥೆಗಳು ಕೂಡ ಅದೇ ಥರ ಇಂಪ್ರೂವ್ ಆಗ್ತಾ ಇದೆ. ಅಂದರೆ ಹೊಸ ಟೆಕ್ನಾಲಜಿ, ಹೊಸ ಎಕ್ವಿಪ್ಮೆಂಟು ಅದು ಬರ್ತಾ ಇದೆ. ಅದರಿಂದ ನಾನು ಆಸ್ಪತ್ರೆನ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ, ಪ್ರೈವೇಟ್ ಹಾಸ್ಪಿಟಲ್ಸು. ಆದರೆ ಕೆಲವು ಕಡೆ ಅದು ಮಿಸ್ಯೂಸ್ ಆಗುವಂಥದ್ದು ಕೂಡ ಇದೆ. ಪಾಪ ಎಷ್ಟೋ ಜನರಿಗೆ ಸರಿಯಾಗಿ ಗೊತ್ತಿರೋದಿಲ್ಲ. ಬಂದಿದ್ದ ತಕ್ಷಣವೇ ಇರೋ ಎಲ್ಲ ಟೆಸ್ಟ್ಗಳು ಮಾಡಿಸ್ಬಿಡೋದು, ಬೇಕೋ ಬೇಡವೋ ಗೊತ್ತಿಲ್ಲ. ಆದರೆ ಎಲ್ಲ ಸ್ಕ್ಯಾನ್, MRI ಮಾಡಿಸಿ, CT ಮಾಡಿಸಿ, ಇನ್ನೊಂದು ಟೆಸ್ಟ್ ಮಾಡಿಸಿ, ಆ ಟೆಸ್ಟ್ ಮಾಡಿಸಿ ಎಲ್ಲ ಮಾಡಿಸ್ಬಿಡೋದು. ನೆಸೆಸಿಟಿ ಇದೆಯಾ ಇಲ್ವೋ ಗೊತ್ತಿಲ್ಲ. ಸೊ ಈ ಥರ, ಯಾಕಂದರೆ ಜನರಿಗೆ ಏನು ಗೊತ್ತಿರ್ತದೆ, ನಾವು ಹೋದಾಗ ಆಸ್ಪತ್ರೆಗೆ ಜನರನ್ನು ನಮಗೇನು ಗೊತ್ತಿರ್ತದೆ, ಡಾಕ್ಟ್ರ್ ಏನು ಹೇಳ್ತಾರೆ ನಾವು ಅದನ್ನು ಕೇಳ್ತೀವಿ. ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಆದಾಗಂತೂ ನಾವು ಇರಲಿಯಪ್ಪ ಹೇಗೋ ಮಾಡಿಸ್ಬಿಡೋಣ, ಸಾಲ ಆದರೂ ಮಾಡಿ ಏನೋ ಮಾಡಿ ಮಾಡಿಸ್ಬಿಡೋಣ ಅಂತ ನಾವು ತೀರ್ಮಾನ ಮಾಡಿಬಿಡ್ತೀವಿ. ಸೊ ಈ ಒಂದು ವಿಚಾರದಲ್ಲಿ ನಾವು ಇನ್ನೂ ಸ್ವಲ್ಪ ಸಮತೋಲನ ತರಬೇಕಾಗ್ತದೆ. ಅದೇ ಸಮತೋಲನ ತರಬೇಕಂತ ಉದ್ದೇಶದ ಆ ವಿಷಯದಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಉನ್ನತ ಮಟ್ಟ ಸೇವೆಗಳು ಸುಲಭವಾಗಿ ಸಿಗೋದಕ್ಕೆ ಪ್ರಾರಂಭ ಆದಾಗ ಅದು ಮಾರ್ಕೆಟಲ್ಲಿ ಆಟೋಮೆಟಿಕ್ಕಾಗಿ ಸಮತೋಲನ ಆಗ್ತದೆ, ಆಟೋಮೆಟಿಕ್ಕಾಗಿ ಆಗ್ತದೆ. ಅದು ನಾವು ನಮ್ಮ ಸರ್ವಿಸಸ್ ಇನ್ನೂ ಹೆಚ್ಚು ಇಂಪ್ರೂವ್ ಮಾಡ್ಕೋಬೇಕು. ಈಗ ಈ ಥರ ಆಸ್ಪತ್ರೆಗಳೆಲ್ಲ ಕಡೆ ಆಗಿಬಿಟ್ರೆ ಖಂಡಿತ ಅವಾಗ ಏನಾಗ್ತದೆ, ಮುಂದೆ ಜನರಿಗೂ ಕೂಡ ಒಂದು ಪರ್ಯಾಯವಾದ ವ್ಯವಸ್ಥೆ ಇರ್ತದೆ ಮತ್ತು ಪ್ರೈವೇಟ್ಗವ್ರಿಗೂ ಕೂಡ ಒಂದು ಕಾಂಪಿಟೇಷನ್ ಇರ್ತದೆ. ಇವತ್ತು ಉಳ್ಳಾಳ ನಿಜವಾಗ್ಲೂ ಹೇಳಬೇಕಾದ್ರೆ ನಮ್ಮ ಖಾದರ್ ಸಾಹೇಬರು ಅಭಿವೃದ್ಧಿಯ ಹರಿಕಾರ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಈಸ್ ಅ ಡೆವಲಪ್ಮೆಂಟ್ ಓರಿಯೆಂಟೆಡ್ ಪರ್ಸನ್. ಯಾವಾಗಲೂ ಕೂಡ ಹೇಗಾದ್ರೆ ಡೆವಲಪ್ಮೆಂಟ್ ಮಾಡಬೇಕು ಅಂತ. ಈಗ ತಾನೇ ಮಾತಾಡ್ತಾ ಇದ್ದೀವಿ ಸರ್. ಈಗ ನನಗೆ ಹೇಳ್ತಾ ಇದ್ರು, ಈಗ ನಮ್ಮಲ್ಲಿ ತಾಲೂಕು ಆಸ್ಪತ್ರೆ ಆಗಬೇಕು, ಇನ್ನೊಂದು ಯಾಕಂದರೆ ಇದು ತಾಲೂಕು ಆಸ್ಪತ್ರೆ ಆಗಿಲ್ಲ, ಈಗ ಸಮುದಾಯ ಆಸ್ಪತ್ರೆ ಇದೆ. ಖಂಡಿತವಾಗಿಯೂ ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೇನೆ, ಮುಂದಿನ ದಿವಸಗಳಲ್ಲಿ ಇಲ್ಲಿಗೆ ಒಂದು 100 ಬೆಡ್ಡಿನ ತಾಲೂಕು ಆಸ್ಪತ್ರೆಯನ್ನು ಕೂಡ ಮಾಡಿಸ್ತಕ್ಕಂಥದ್ದಕ್ಕೆ ನಮ್ಮ ಸಹಕಾರ ಇರ್ತದೆ. ಬಹುಶಃ ಬರೋ ವರ್ಷದಲ್ಲೇ ನಮ್ಮ ಆಯುರ್ವೇದದಲ್ಲಿ ಅದನ್ನು ಸೇರಿಸ್ಬಿಟ್ರೆ ಅದು ಒಂದು 100 ಬೆಡ್ಡಿನ ತಾಲೂಕು ಆಸ್ಪತ್ರೆ ಹೊಸದಾಗಿ ಉಳ್ಳಾಳಕ್ಕೆ ಕೊಡೋದಕ್ಕೆ ನಾವು ಖಂಡಿತ ತೀರ್ಮಾನ ಮಾಡೋಣ. ಈ ವರ್ಷ ನಾವು ಪುತ್ತೂರಿಗೆ ಮೆಡಿಕಲ್ ಕಾಲೇಜನ್ನು ಕೊಡ್ತಕ್ಕಂಥ ತೀರ್ಮಾನ ಆಗಿದೆ, ಅದು ಬಜೆಟಲ್ಲಿ ಬಂದಿದೆ. ಅದೇ ರೀತಿ ಈಗಾಗಲೇ ಐವನವ್ರು ಹೇಳಿದ್ರು, ವೆನ್ಲಾಕ್ ಆಸ್ಪತ್ರೆಗೆ ನಾವು ಒಂದು ಹೊಸ ಕಟ್ಟಡ ಅಲ್ಲಿ OPD, ಯಾಕಂದರೆ ಹಳೆಯ ಇನ್ನೊಂದು ಬಿಲ್ಡಿಂಗ್ ಈಗ ಉದ್ಘಾಟನೆ ಆಗಿದೆ, ಚೆನ್ನಾಗಾಗಿದೆ, ಅದು ಫಿನಿಷ್ ಆಗಿರಲಿಲ್ಲ. ನಾವು ಬಂದಮೇಲೆ ಸ್ಮಾರ್ಟ್ ಸಿಟಿನ ದುಡ್ಡು ಕೊಡಿಸಿ ಅದಕ್ಕೀಗ ಅದನ್ನು ಕೂಡ ಫಿನಿಷ್ ಮಾಡಿ ಹೊಸ ಕಟ್ಟಡ ಅದು ಓಪನ್ ಆಗಿದೆ. ಈಗ ಇನ್ನೊಂದು 70 ಕೋಟಿ ರೂಪಾಯಿನ ನಾವು ವೆನ್ಲಾಕ್ ಆಸ್ಪತ್ರೆಗೆ ಕೊಟ್ಟು ಇವತ್ತು ವೆನ್ಲಾಕ್ ಆಸ್ಪತ್ರೆನ ಜಿಲ್ಲಾ ಆಸ್ಪತ್ರೆ ಅಲ್ಲ, ವೆನ್ಲಾಕ್ ಆಸ್ಪತ್ರೆಯನ್ನು ರೀಜನಲ್ ಹಾಸ್ಪಿಟಲ್ ಅಂತ ಈಗ ಘೋಷಣೆ ಮಾಡೋದಕ್ಕೆ ನಾನು ಅಸೆಂಬ್ಲಿಯಲ್ಲಿ ಮಾತು ಕೊಟ್ಟಿದ್ದೇನೆ. ಅತಿ ಶೀಘ್ರದಲ್ಲಿ ಆದೇಶ ಹೊರಡಿಸ್ತದೆ. ಅಂದರೆ ಇದು ವೆನ್ಲಾಕು ಇಡೀ ಒಂದು ದಕ್ಷಿಣ ಕನ್ನಡಕ್ಕೆ ಒಂದೇ ಅಲ್ಲ, ಇಡೀ ಈ ಒಂದು ಉಡುಪಿ, ಶಿವಮೊಗ್ಗ, ದಾವಣಗೆರೆ, ಹಾಸನ, ಚಿಕ್ಕಮಗಳೂರು ಎಲ್ಲ ಕಡೆಯಿಂದ ವೆನ್ಲಾಕಕ್ಕೆ ಬರ್ತಾರೆ. ಈ ಒಂದು ಕಾಲಭಾಗ ರಾಜ್ಯ ಈ ವೆನ್ಲಾಕಕ್ಕೆ ಬರ್ತದೆ. ಅದಕ್ಕೆ ನಾವು ಇನ್ನೂ ಇದನ್ನು ಮೇಲ್ದರ್ಜೆಗೆ ಏರಿಸಬೇಕು, ಲೇಡಿ ಘೋಷಣೆ ಮತ್ತು ವೆನ್ಲಾಕ್. ಸೊ ಈ ಥರ ಇರಬೇಕಾದ್ರೆ ನಮ್ಮ ಸೇವೆಗಳನ್ನು ಇನ್ನೂ ಹೆಚ್ಚು ಇಂಪ್ರೂವ್ ಮಾಡೋಣ ಅಂತ ಹೇಳಿ ನಾನು ಇವತ್ತು ವಿಶೇಷವಾಗಿ ನಮ್ಮ ಎನಪೋಯ ಅವರಿಗೆ, ಏಕೆಂದರೆ ಅವರ ಸಹಕಾರದಿಂದ ಇವತ್ತು ಆ ಸರ್ವಿಸಸ್ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅದರಿಂದ ಖಂಡಿತವಾಗಿಯೂ ಅವರು ಒಳ್ಳೆಯ ತೀರ್ಮಾನ ತಗೊಂಡು ಇವತ್ತು ಮಾಡಿದ್ದಾರೆ. ಇದೇ ರೀತಿಯಾಗಿ ಎಲ್ಲರೂ ಕೂಡ ಅವ್ರು ಮಾಡ್ದಂಗೆ ಎಲ್ಲರೂ ಮಾಡೋಕ್ಕೆ ಶುರು ಮಾಡಿದ್ರೆ ಖಂಡಿತ ಇನ್ನೂ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗ್ತದೆ. PPC ಅವರು ಕೂಡ ನನ್ನ ವಿಶೇಷ ಅಭಿನಂದನೆ. ಅವರು ಕೂಡ ಇವತ್ತು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅವರ ಒಂದು ಸಹಕಾರದಿಂದ ಈಗ ಇಲ್ಲಿ ಒಂದು ಉನ್ನತ ಮಟ್ಟದ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರನ್ನು ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ರಿಹ್ಯಾಬಿಲಿಟೇಷನ್ಗೆ ನಮ್ಮ ಕಡೆಯಿಂದನೂ ಕೂಡ ಏನು ಕೆಲವು ಫೆಸಿಲಿಟೀಸನ್ನು ಕೊಡೋದಕ್ಕೆ ನಾವು ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀವಿ. ಈ ಎಕ್ವಿಪ್ಮೆಂಟು, HR, ಸ್ಪೀಚ್ ಥೆರಪಿಸ್ಟ್ ಬೇಕಾಗ್ತದೆ, ಫಿಸಿಯೋಥೆರಪಿಸ್ಟ್ ಬೇಕಾಗ್ತದೆ ಮತ್ತು ಬೇರೆದೆಲ್ಲ ಎಕ್ವಿಪ್ಮೆಂಟು ಅದೆಲ್ಲ ಖಂಡಿತ ನಮ್ಮ ಇಲಾಖೆಯಿಂದ ಒದಗಿಸ್ಕೊಡ್ತೀನಿ ಅಂತ ನಾನು ನಮ್ಮ ಖಾದರ್ ಸಾಹೇಬರಿಗೆ ಹೇಳೋದಕ್ಕೆ ಬಯಸ್ತೀನಿ. ಮತ್ತು ಅನುದಾನದಲ್ಲೂ ನೋಡೋಣ, ಏನಾದರೂ ಕೊರತೆ ಆದರೆ ನಾವು ಕೂಡ ಅಂತಿಮವಾಗಿ ಸ್ವಲ್ಪ ಅದನ್ನು ಈಗ ಹೇಳಿದ್ವಿ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅದರಿಂದ ಅದನ್ನು ಕೂಡ ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳಿ ಇವತ್ತು ಎಲ್ಲ ನಮ್ಮ ಮೋನೋರಿದ್ದಾರೆ, ಎಲ್ಲ ಒಳ್ಳೊಳ್ಳೆ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು. ಈ ಭಾಗನೇ ಒಂದು ರೀತಿ ಮೆಡಿಕಲ್ ಕ್ಯಾಪಿಟಲ್ ಇದು ಉಳ್ಳಾಳ್. ಈ ಕರ್ನಾಟಕಕ್ಕೆ ಒಂದು ರೀತಿ ಮೆಡಿಕಲ್ ಕ್ಯಾಪಿಟಲ್. ಎಷ್ಟೊಂದು ಮೆಡಿಕಲ್ ಕಾಲೇಜಸ್ಸು, ಇನ್ಸ್ಟಿಟ್ಯೂಷನ್ಸು ಎಲ್ಲ ಬಂದಿರೋದು ಇದೊಂದು ಒಂದು ಮಾದರಿಯ ತಾಲೂಕಾಗಿ
ಇನ್ನೂ ಹೆಚ್ಚೆಚ್ಚು ಕೆಲಸಗಳು ಖಂಡಿತವಾಗಿಯೂ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಹೇಳಿ, ನನ್ನನ್ನು ಕೂಡ ಕರೆಸಿ ಈ ಒಂದು ಅತ್ಯಂತ ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮನವಿಯನ್ನು ಸಲ್ಲಿಸುವ ಕಾರ್ಯಕ್ರಮ ಇಡೀ ನಾಡಿಗೆ ಒಂದು ಮಾದರಿಯಾದ ಸಂಸ್ಥೆಯಾಗಿ ಉಳ್ಳಾಲ ಪರಿಸರದಲ್ಲಿ ತಲೆ ಎತ್ತಿ ನಿಂತಿರುವಂತಹ, ವಿಶೇಷವಾಗಿ ಈ ಉಳ್ಳಾಲ ಆರೋಗ್ಯ ಕೇಂದ್ರ ಕೂಡ ವಿಶೇಷ ಸಹಕಾರ ಕೊಟ್ಟಂತಹ ಕಸ್ಕೃತ ಮಾರುತಿ ಜನಸೇವಾ ಸಂಘ ರಿಜಿಸ್ಟರ್ಡ್ ಮಾಡಿದ ಯುವಕರನ್ನೆಲ್ಲ ರಿಲೀಸ್ ಸಲ್ಲಿಸುವುದರ ಮೂಲಕ ತಮ್ಮ ಹತ್ತಾರು ಕಾರ್ಯಕ್ರಮಗಳಿಗೆ ತಮ್ಮ ಸಹಕಾರವನ್ನ ನೀಡುವುದರ ಮೂಲಕ ಅವರು ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ. ಗಣ್ಯಾತಿ ಗಣ್ಯರಿಗೆ, ಅವರ ಎಲ್ಲ ಪದಾಧಿಕಾರಿಗಳಿಗೆ ವಿಶೇಷ ಅಭಿನಂದನೆಗಳು. ಎಲ್ಲರನ್ನು ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಅಭಿಮಾನದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆಗೆ ಅಭಿನಂದನೆಗಳನ್ನು ಸಲ್ಲಿಸು. ಗೌರವಪೂರ್ವಕ ಸನ್ಮಾನ ಕಾರ್ಯಕ್ರಮ ನಡೆಯುತ್ತಾ ಇದೆ. ಇದೀಗ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಬ್ದುಲ್ ಕುನಿ ಇವರನ್ನ ಗುರುತಿಸಿ ಸನ್ಮಾನಿಸುವಂತಹ ಕಾರ್ಯಕ್ರಮ. ಈ ಒಂದು ವೈದ್ಯ ಕೇಂದ್ರಕ್ಕೆ ತಜ್ಞ ವೈದ್ಯರನ್ನ ಒದಗಿಸಿಕೊಟ್ಟು ರೋಗಿಗಳ ಬಾಳಿಗೆ ಬೆಳಕಾದ ಸಾರ್ಥಕ ಬದುಕಿನ ಸಾರ್ಥಕ ಸರದಾರನೇ ಡಾಕ್ಟರ್ ಅಬ್ದುಲ್ ಕುನಿ ಇವರನ್ನ ಗುರುತಿಸಿ ಸನ್ಮಾನಿಸುವ ಕಾರ್ಯಕ್ರಮ. ಈ ಆಸ್ಪತ್ರೆಗೆ ಶೀತಲೀಕರಣದ 4 ಪೆಟ್ಟಿಗೆಯನ್ನು ಕೂಡ ನೀಡಿದ ಮೊದಲಿಗೆ ಸಹಕಾರವನ್ನು ಕೊಟ್ಟಂತಹ ಈ ಸಮಾಜದ ಸಂಕಷ್ಟಗಳಿಗೆ ನೆರವಾಗುವಂತಹ ಒಂದು ಜನಪ್ರಿಯ ಸಂಘಟನೆ ಎಂದರೂ ಕೂಡ ತಪ್ಪಾಗಲಿಕ್ಕಿಲ್ಲದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಘಟನೆಯಾಗಿರುವ ಮಾರುತಿ ಜನಸೇವಾ ಸಂಘ ರಿಜಿಸ್ಟರ್ಡ್ ಅಧ್ಯಕ್ಷರು ಇದೀಗ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ನಿಮ್ಮ ದಿನಗಳಲ್ಲಿಯೂ ಕೂಡ ಈ ನಾಡಿಗೆ ಮತ್ತಷ್ಟು ಒದಗಿ ಬರುವಂತಾಗಲಿ, ನಿಮ್ಮ ಮುಖಾಂತರ ಸೌಹಾರ್ದತೆ, ಭಾವೈಕ್ಯತೆ, ಐಕ್ಯತೆ, ಏಕತೆ, ಸೌಹಾರ್ದತೆ ನಿತ್ಯ ಬೆಳಗುವಂತಾಗಲಿ ಎಂಬುದನ್ನು ಮನಸ್ಸಿನ ಅಂತರಾಳದಿಂದ ಆಶಿಸ್ತಾ ಇದ್ದೇವೆ. ಬೇಕು. ಈ ಯುಟಿ ಖಾದರ್ ಅವರ ಸಹಕಾರದಿಂದ ಕಟ್ಟಡ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಇಲ್ಲಿ ವೈದ್ಯರ ಸಮಸ್ಯೆ ಉಂಟಾಯಿತು. ಆ ಸಂದರ್ಭದಲ್ಲಿ ಆಪತ್ಕಾಲದ ಆಪತ್ ಬಾಂಧವನಂತೆ ನಮ್ಮ ನೆರವಿಗೆ ಬಂದವರೇ ಡಾಕ್ಟರ್ ಅಬ್ದುಲ್ ಕುನಿ ಅವರು. ಡಾಕ್ಟರ್ ಅಬ್ದುಲ್ ಕುನಿ ಅವರು ತಜ್ಞ ವೈದ್ಯರನ್ನ ಈ ಕೇಂದ್ರಕ್ಕೆ ಒದಗಿಸಿಕೊಟ್ಟು ರೋಗಿಗಳ ಬಾಳಿಗೆ ಬೆಳಕಾದ ಸಾರ್ಥಕ ಬದುಕಿನ ಸಾರ್ಥಕ ಸರದಾರನೇ ಡಾಕ್ಟರ್ ಅಬ್ದುಲ್ ಕುನಿ ಅವರು. ಎಕ್ಸ್ರೇ, ಸ್ಕ್ಯಾನಿಂಗ್, 3 ಡಿಜಿಟಲ್ ಡೆಂಟಲ್ ಚೇರ್, ಶವಗಾರ, ಪೋಸ್ಟ್ ಮಾರ್ಟಮ್ ಎಲ್ಲ ವ್ಯವಸ್ಥೆಗಳನ್ನು ಒದಗಿಸಿಕೊಟ್ಟು ಯಾನಪೋಯ ವೈದ್ಯಕೀಯ ಸಂಸ್ಥೆಯ ಮೂಲಕ ಲಕ್ಷಾನುಗಟ್ಟಲೆ ಜನರ ಆರೋಗ್ಯವನ್ನು ಕಾಪಾಡಿದ ಯಾನಪೋಯ ಅಬ್ದುಲ್ ಕುನಿ ಅವರಿಗೆ ಗೌರವ ಪೂರ್ವಕ ಸನ್ಮಾನ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೆಯುತ್ತಾ ಇದೆ. ನಿಮ್ಮ ಬದುಕು ಬಂಗಾರವಾಗಲಿ, ಬಾಳು ಶೃಂಗಾರವಾಗಲಿ, ಮುಂದಿನ ಹಲವಾರು ಕನಸು ನನಸಾಗಿ ಈ ಸಮಾಜಕ್ಕೆ ನೆರವಾಗುವಂತಾಗಲಿ ಎಂಬುದೇ ನಮ್ಮ ಹಾರೈಕೆ. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಎಲ್ಪಿಜಿ ಬಿಪಿಸಿಎಲ್ ಸಂಸ್ಥೆಯ ರಾಜ್ಯ ಮುಖ್ಯಸ್ಥರಾಗಿರುವ ನೀರಸ್ ಈ ಒಂದು ಸಂಸ್ಥೆಗೆ, ಈ ಒಂದು ಆಸ್ಪತ್ರೆಗೆ ಕೋಟಿಗಟ್ಟಲೆ ಅನುದಾನವನ್ನು ಒದಗಿಸಿ ಈ ಆಸ್ಪತ್ರೆಯನ್ನು ಬೆಳಗಿಸಲು ಕಾರಣರಾದ ಎಲ್ಪಿಜಿ ಬಿಪಿಸಿಎಲ್ ಸಂಸ್ಥೆಯ ರಾಜ್ಯ ಮುಖ್ಯಸ್ಥರಾದ ಶ್ರೀಮತಿ ನೀರಾ ಸಿಂಗ್, ವಿತ್ ದ ಹೆಲ್ಪ್ your company, you have provided crores of grants which have contributed to the growth of this hospital. Congratulations your charity works. आपको सेवा कार्य के लिए बहुत बहुत धन्यवाद. धन्यवाद रमेश शेट्टी. ಬರುವಂತಹ ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗಿದೆ. ನಿಜಕ್ಕೂ ಕೂಡ ಎಲ್ಪಿಜಿ ಬಿಪಿಸಿಎಲ್ ಸಂಸ್ಥೆಯ ರಾಜ್ಯ ಮುಖ್ಯಸ್ಥರಾಗಿರುವ ನೀರಾ ಸಿಂಗ್ ನಮ್ಮ ಈ ಒಂದು ಸೇವಾ ಕಾರ್ಯಕ್ಕೆ आपको ಸೇವಾ ಕಾರ್ಯ के लिए ಸ್ಪೆಷಲ್ ಥ್ಯಾಂಕ್ಸ್ ಗಳನ್ನು ಹೇಳ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಿದ್ದೀರಿ. ಯುಟಿ ಖಾದರ್ ಅವರಿಗೆ ಜೊತೆಯಾಗಿ ನಿಂತು ಸಹಕಾರವನ್ನು ಕೊಟ್ಟ ಎಲ್ಲರಿಗೂ ಕೂಡ ಮತ್ತೊಮ್ಮೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿ ಸಮಾರಂಭದ ಮುಂದಿನ ಭಾಗವಾಗಿ ಎಲ್ಲ ಮಹನೀಯರನ್ನ ಸಾಕ್ಷಿಗೊಳಿಸಿ ಬಹಳಷ್ಟು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ಗುರುತಿಸಿ ಸನ್ಮಾನಿಸುವಂತಹ ಕಾರ್ಯಕ್ರಮ. ಗೋಕರ್ಣನಾಥೇಶ್ವರ ದೇವಸ್ಥಾನದ ಕೋಶಾಧಿಕಾರಿಗಳಾಗಿರುವಂತಹ ಸನ್ಮಾನಿಸುವಂತಹ ಪದ್ಮರಾಜ್ ಆರ್ ಪೂಜಾರಿ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತಿಯನ್ನು ಬಯಸಿಕೊಂಡಿದ್ದೀರಿ. ಆರೋಗ್ಯ ಇಲಾಖೆ ಎಲ್ಲ ಅಧಿಕಾರಿಗಳು ಕೂಡ ವೇದಿಕೆಯನ್ನು ಸೇರ್ಕೊಳ್ಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರು, ಸಿಬ್ಬಂದಿ ವರ್ಗದವರು ಕೂಡ ವೇದಿಕೆಯನ್ನು ಸೇರಿಕೊಳ್ಳಬೇಕು ಸನ್ಮಾನ್ಯ ಸಭಾಧ್ಯಕ್ಷರು ವಿನಂತಿಸಿಕೊಳ್ತಾ ಇದ್ದಾರೆ. ಇದೀಗ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ನಮ್ಮೆಲ್ಲರ ಅಭಿಮಾನದ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರಿಗೆ ಅಭಿಮಾನದಿಂದ ಸನ್ಮಾನಿಸುವಂತಹ ಕಾರ್ಯಕ್ರಮ ವೇದಿಕೆ ಜರುಗುತ್ತಾ ಇದೆ. ಕೋಟೆಪುರದಿಂದ ಮಂಗಳೂರಿಗೆ, ಸಜೀಪದಿಂದ ತುಂಬೆ ಕಡೆಗೆ 2 ಬೃಹತ್ ಯೋಜನೆಗಳಿಗೆ ಸಂಪುಟದಲ್ಲಿ ಅನುದಾನ ಒದಗಿಸಿದಂತಹ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಅವರ ಅವಧಿಯಲ್ಲಿ ಮಾಡಿದಂತಹ ಸಾಧನೆಗಳು ಅವಿಸ್ಮರಣೀಯ. ಸನ್ಮಾನ್ಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರ ಒಂದು ಮನವಿಯಂತೆ 2 ಯೋಜನೆಗಳಿಗೆ
ಕರ್ನಾಟಕ ಸಂಪುಟದಲ್ಲಿ ಅನುಷ್ಠಾನ ಒದಗಿಸಿದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೆ ಸಮಸ್ತ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮತದಾರರ ಪರವಾಗಿ ವಿಶೇಷವಾದ ಅಭಿನಂದನೆಗಳು, ಕೃತಜ್ಞತೆಗಳು ಸರ್ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೆ. ನಮ್ಮ ಕಿರು ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ ವೇದಿಕೆಯಲ್ಲಿ ದಿನೇಶ್ ಗುಂಡೂರಾವ್ ಅವರು. ಈ ಒಂದು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸರ್ವಧರ್ಮೀಯರನ್ನ ಸಮಾನವಾಗಿ ಕಾಣುವಂತಹ ತಮ್ಮೆಲ್ಲರ ಅಭಿಮಾನದ ನಾಯಕರು, ಕರ್ನಾಟಕ ವಿಧಾನಸಭೆ ಸಭಾಧ್ಯಕ್ಷರಾಗಿ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲಾ ಜನರಿಗೆ, ಅದು ವಿಶೇಷವಾಗಿ ಮಂಗಳೂರು ಮತದಾರರಿಗೆ ಘನತೆ ಗೌರವವನ್ನು ತಂದುಕೊಟ್ಟಂತಹ ದೂರದೃಷ್ಟಿ ಚಿಂತನೆಯ ನಾಯಕ ಗೌರವಾನ್ವಿತ UT ಖಾದರ್ ಅವರಿಗೆ ಸನ್ಮಾನಿಸಿದ ಕಾರ್ಯಕ್ರಮ ವೇದಿಕೆಯಲ್ಲಿ. UT ಖಾದರ್ ಅವರ ದೂರದೃಷ್ಟಿ ಅದು ನೆಲ್ಲಿಕಾಯಿ ಸವಿದಂತೆ. ಖಾದರ್ ಅವರ ತ್ಯಾಗದ ಫಲ, ಖಾದರ್ ಅವರ ತ್ಯಾಗದ ಬದುಕಿನ ಫಲ ಈ ಭಾಗದ ಜನರ ಆರೋಗ್ಯಕ್ಕೆ ಸಿಹಿಯಾಗಿ ಪರಿಣಮಿಸಲಿಕ್ಕಿದೆ. ಯೋಚನೆ ಇಲ್ಲಿಗೆ ನಿಲ್ಲದೆ ಮುಂದಕ್ಕೂ ಕೂಡ ದೇಶದಾದ್ಯಂತ ಫಿಸಿಯೋಥೆರಪಿ, ಅದೇ ರೀತಿ ಸ್ಪೀಚ್ ಅಂಡ್ ನ್ಯೂರೋ, ಹೀಗೆ ಅನೇಕ ವಿಭಾಗಗಳನ್ನು ಕೂಡ ಈ ಆಸ್ಪತ್ರೆ ಕಾರ್ಯಾಚರಿಸಲಿಕ್ಕೆ UT ಖಾದರ್ ಅವರ ಪರಿಶ್ರಮ ಮತ್ತೆ ಮುಂದುವರಿಯಬೇಕಾಗಿದೆ. ಈ ನಿಟ್ಟಿನಲ್ಲಿ ಅವರಿಗೆ ಸರ್ವಶಕ್ತನು ಭಗವಂತನು ಆಯುರ ಆರೋಗ್ಯವನ್ನ ಒದಗಿಸಿಕೊಡಲಿ ಎಂಬುದನ್ನ ಮನಸ್ಸಿನ ಅಂತರಾಳದಿಂದ ಪ್ರಾರ್ಥಿಸ್ತಾ ಇದ್ದೇವೆ.